ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ದೇವರ ನೆನ್ನೆಯಿಂದ ಹಾಗೆ ಇವತ್ತಿರುವ ಹಾಗೆ ನಿತ್ಯ ನಿರಂತರ ನಡೆಯಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಸಂತೋಷವಾಗಿದ್ದೀರಾ? ಆರೋಗ್ಯವಾಗಿದ್ದೀರಾ? ಸಮಾಧಾನವಾಗಿದ್ದೀರಾ? ಆಮೆನ್. ಕರ್ತನಲ್ಲಿ ಯಾವಾಗಲೂ ಹೆಂಗಿರ್ಬೇಕಂತೆ? ಸಂತೋಷವುಳ್ಳವರಾಗಿ ಇರಬೇಕು. ಅದುವೇ ದೇವರು ನಮ್ಮ ಜೀವಿತದಲ್ಲಿ ಎದುರು ನೋಡ್ತಾ ಇರೋದು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾಯನ ಬರೆದಂತ ಸುವಾರ್ತೆ 7ನೇ ಅಧ್ಯಾಯ 15ನೇ ವಚನ. ಮತ್ತಾಯನ ಬರೆದಂತ ಸುವಾರ್ತೆ 7ನೇ ಅಧ್ಯಾಯ 15ನೇ ವಚನ. ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರ್ರಿ. ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರ್ರಿ. ಅವರು ಕುರಿ ವೇಷ ಹಾಕಿಕೊಂಡು ನಿಮ್ಮ ಬಳಿಗೆ ಬರುತ್ತಾರೆ. ಆಮೆನ್. ಸೊ ದೇವರ ವಾಕ್ಯವು ನಮ್ಮ ಹತ್ರ ಮಾತಾಡ್ತಾ ಇರೋದು ಎಚ್ಚರವಾಗಿರಬೇಕು. ಇದು ಅಂತ್ಯಕಾಲ, ಆದ ಕಾರಣ ಹೆಂಗಿರ್ಬೇಕಂತೆ? ನಾವು ಎಚ್ಚರವಾಗಿರಬೇಕು. ಹಲ್ಲೆಲೂಯಾ. ಏಕೆಂದ್ರೆ ಅನೇಕರು ಕುರಿ ವೇಷ ಹಾಕಿಕೊಂಡು ಬರ್ತಾರೆ. ಆಮೇಲೆ ಅಂದ್ರೆ ಕಳ್ಳ ಪ್ರವಾದಿಗಳು ಬರ್ತಾರೆ, ಸುಳ್ಳು ಪ್ರವಾದಿಗಳು ಬರ್ತಾರೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಹಲ್ಲೆಲೂಯಾ. ಯಾಕಂದ್ರೆ ನಿಜವಾಗ್ಲೂ ಇವತ್ತಿನ ಕಾಲದಲ್ಲಿ ಅನೇಕರು ಏನ್ ಮಾಡಿದ್ದಾರೆ? ಸುಳ್ಳಾದ ಪ್ರವಾದನೆಗಳನ್ನ ಮಾತಾಡ್ತಾ ಜನರನ್ನ ಏನ್ ಮಾಡ್ತಾರೆ? ಮೋಸಗೊಳಿಸ್ತಾ ಇದ್ದಾರೆ. ಸೊ ನಾವಾದರೂ, ದೇವರ ಮಕ್ಕಳಾಗಿರುವಂತ ನಾವಾದರೂ ಸುಳ್ಳು ಪ್ರವಾದಿಗಳಿಗೆ ಹೆಂಗಿರ್ಬೇಕು? ಎಚ್ಚರವಾಗಿರ್ಬೇಕು. ಆಮೇಲೆ ಸುಳ್ಳು ಪ್ರವಾದಿಗಳು ಹೆಂಗಿರ್ಬೇಕ್ರಿ? ಎಚ್ಚರವಾಗಿರ್ಬೇಕು. ವಾಕ್ಯ ಓದಿಕೊಳ್ಳೋಣ. ಯೆರೆಮೀಯನ ಗ್ರಂಥ 8ನೇ ಅಧ್ಯಾಯ 11ನೇ ವಚನ. ಯೆರೆಮೀಯನ ಗ್ರಂಥ 8ನೇ ಅಧ್ಯಾಯ 11ನೇ ವಚನ. ಮೇಲಾಗದಿದ್ದರೂ ಮೇಲು ಮೇಲು ಎಂದು ಹೇಳಿ ನನ್ನ ಪ್ರಜೆ ಎಂಬಾಕೆಯ ಗಾಯವನ್ನು ಮೇಲೆ ಮೇಲೆ ವಾಸಿ ಮಾಡಿದ್ದಾರೆ. ಅಸಹ್ಯ ಕಾರ್ಯಗಳನ್ನು ಮಾಡಿ ಅವಮಾನಕ್ಕೆ ಗುರಿಯಾದರೂ ಎಳ್ಳಷ್ಟು ನಾಚಿಕೆ ಪಡಲಿಲ್ಲ. ಸಾಕು. ಹಲ್ಲೆಲೂಯಾ. ಬೇರೆ ಟ್ರಾನ್ಸ್ಲೇಷನ್ ಓದೋಣ. ಅವರು ನನ್ನ ಜನರ ಮಗಳ ಗಾಯವನ್ನು ಸ್ವಲ್ಪವಾಗಿ ಸ್ವಸ್ಥ ಮಾಡಿ ಸಮಾಧಾನವಿಲ್ಲದಿರುವಾಗ ಸಮಾಧಾನ ಸಮಾಧಾನ ಎಂದನ್ನುತ್ತಾರೆ. ಆಮೆನ್. ಸಮಾಧಾನ ಇಲ್ಲದೆ ಇರುವಾಗ ಸಮಾಧಾನ ಸಮಾಧಾನ ಅನ್ನುತ್ತಾರೆ. ಅರ್ಥ ಆಯ್ತಾ? ಇದು ಅಂದ್ರೆ ಸುಳ್ಳು ಪ್ರವಾದಿಗಳು ಮಾಡುವಂತ ಕೆಲಸ. ದೇವರ ತೋರಿಸ್ಕೊಡೋಂಗಿಲ್ಲ, ದೇವರು ಅವ್ರ ಜೊತೆ ಮಾತಾಡೋಂಗಿಲ್ಲ. ಆದರೆ ತಮ್ಮ ಇಷ್ಟದ ಮೇರೆಗೆ ಅವರಿಗೆ ಸಮಾಧಾನ ಬರೋದಿಲ್ಲ ಅಂತ ಗೊತ್ತಿದ್ರು, ಅವ್ರಿಗೆ ಸಮಾಧಾನ ಆಗೋದಿಲ್ಲ ಅಂತ ಗೊತ್ತಿದ್ರು, ಆದ್ರೆ ಅವ್ರ ಜೀವಿತದಲ್ಲಿ ಏನ್ ಮಾಡ್ತಾ ಇರ್ತಾರೆ? ಅವರು ಸಮಾಧಾನ ಎಂಬುದಾಗಿ ಹೇಳಿರ್ತಾರೆ. ಹಲ್ಲೆಲೂಯಾ. ಯಾಕಂದ್ರೆ ಅವರೆಲ್ಲ ಈಗ ಅನೇಕ ಸೇವಕರುಗಳ ಜೀವಿತದಲ್ಲಿ ಏನಿರುತ್ತೆ? ದೇವರು ನಮಗೆ ಇಂತ ಮಾಡ್ತಾನೆ, ಅಂತ ಮಾಡ್ತಾನೆ. ಸುಳ್ಳಾದ ಪ್ರವಾದಿಗಳನ್ನ ಏನ್ ಮಾಡ್ತಾ ಇರ್ತಾರೆ? ಜನರು ಅದನ್ನ ನಂಬುತ್ತಾರೆ. ಈಗ ಯೇಸು ಸ್ವಾಮಿನ ಮರೆತು ಬಿಟ್ಟಿದ್ದಾರೆ ಅವರು. ಪ್ರವಾದಿಗಳ ಮೇಲೆ ನಂಬಿಕೆ. ಹಲ್ಲೆಲೂಯಾ. ಇವತ್ತು ಅನೇಕರು ನನಗೆ ಫೋನ್ ಮಾಡಿ ಹೇಳಿರ್ತಾರೆ, ಪಾಸ್ಟರ್ ನೀವು ಆ ಪಾಸ್ಟರ್ ಹೇಳ್ರಿ. ರಿಕ್ವೆಸ್ಟ್ ಕೊಡೋದು ಹೆಂಗ್ ಗೊತ್ತಾ? ಪಾಸ್ಟರ್ ನನಗಿಂತ ತೊಂದರೆವಿದೆ, ಪ್ರಾರ್ಥನೆ ಮಾಡ್ರಿ ಅನ್ನೋದಿಲ್ಲ. ಈಗ ಅವ್ರ ನಂಬಿಕೆ ಎಲ್ಲಿದೆ ನೋಡ್ರಿ. ಪಾಸ್ಟ್ರೆ ನೀವು ಆ ಪಾಸ್ಟ್ರಿ ಹೇಳ್ರಿ, ನನಗೆ ಹಿಂಗ ಆಗಿದೆ ಅಂತ ಹೇಳಿ ಅವ್ರು ಏನ್ ಹೇಳಿದ್ರು ಅದು ನನಗೆ ಹೇಳ್ರಿ ಅಂತ. ಅಂದ್ರೆ ಏನರ್ಥ? ನಾ ಮೀಡಿಯೇಟರ್, ನಾ ಸೇವಕರಲ್ಲ, ನಾ ಪ್ರಾರ್ಥನೆ ಮಾಡೋಂಗಿಲ್ಲ, ನನ್ನಿಂದ ಹೀಲಿಂಗ್ಸ್ ಆಗೋಂಗಿಲ್ಲ, ನನ್ನಿಂದ ಪ್ರವಾದನೆ ನುಡಿಲಿಕ್ಕೆ ಆಗೋಂಗಿಲ್ಲ, ನನ್ನಿಂದ ಅವರಿಗೆ ಏನೋ ಯಾವ್ದನ್ನು ತಿಳಿಸ್ಲಿಕ್ಕೆ ಆಗುದಿಲ್ಲ. ಸೊ ನಾನ್ ಕರೆಸಿದಂತ ಸೇವಕರು ಅವ್ರು ಕರೆಕ್ಟ್ ಆಗಿ ನುಡಿತಾರೆ, ಅವರೆಲ್ಲ ಮಾಡ್ತಾರೆ, ಹಾಗೆ ಹೀಗೆ ಅಂತ ಅವ್ರ ತಲೆಯಲ್ಲಿ ಕುಂತಿರುತ್ತೆ. ಆಮೇಲೆ ಅದೆಲ್ಲೂಯಾ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ? ಸೊ ನೀವು ಅವರಿಗೆ ಮಾಡಿ ನಮಗೆ ತಿಳಿಸ್ರಿ. ಹಲ್ಲೆಲೂಯಾ. ಅಂದ್ರೆ ಅವ್ರು ಇಷ್ಟ ಪಡೋದು ಏನಂದ್ರೆ, ಕಷ್ಟ ಬಂದ್ರೆ ನಷ್ಟ ಬಂದ್ರೆ ದೇವರು ಅವ್ರ ಮುಖಾಂತರವಾಗಿ ಮಾತಾಡ್ತಾರೆ, ಅಥವಾ ಅವ್ರು ಮಾತಾಡಿದ್ರೆ ದೇವರು ಮಾತಾಡ್ದಂಗಿರುತ್ತೆ. ಆಮೆನ್. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಈ ತರ ಅನೇಕರು ಏನ್ ಮಾಡಿದ್ದಾರೆ? ಪ್ರವಾದಿಗಳ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಲ್ಲ, ದೇವರ ಮೇಲೆ ವಿಶ್ವಾಸ ಇಲ್ಲ, ದೇವರು ಮಾಡ್ತಾನೆ ಅಂತ ಭರವಸೆ ಇಲ್ಲ. ಆದ್ರೆ ಆ ಸೇವಕ್ಕೆ ಹೇಳಿದ್ರೆ ಆಗತ್ತೆ. ಎಂತ ನಂಬಿಕೆ ಅದು? ಹಲ್ಲೆಲೂಯಾ. ಅವ್ರಿಗೂ ಅದೇ ಬೇಕಾಗ್ಬಿಡುತ್ತೆ. ಸಮಟೈಮ್ಸ್ ನಾನು ಹೇಳಿದ್ರೆ ಆಗ್ಬಿಡತ್ತೆ, ಅದು ಕುಂತು ಬಿಡತ್ತೆ. ಹಂಗಾಗಿ ಒಂದು ವೇಳೆ ಪ್ರಾರಂಭದಲ್ಲಿ ಆಗ್ಬೋದು, ಪ್ರಾರಂಭದಲ್ಲಿ ದೇವರು ಅವ್ರನ್ನ ಏನ್ ಮಾಡಬಹುದು?
ಯೂಸ್ ಮಾಡಬಹುದು, ಅವ್ರು ಹೇಳಿದಂಗೆ ಆಗತ್ತೆ. ಆದ್ರೆ ಯಾವಾಗ ಮನುಷ್ಯನ ನಂಬಿಕೆ ಅವ್ರ ಪ್ರವಾದಿಗಳ ಮೇಲೆ ಹೋಗುತ್ತೋ ಆಗ ಅವ್ರ ಮನಸ್ಸಿನಲ್ಲಿ ಏನ್ ಬರುತ್ತೆ ಅಂದ್ರೆ, ನಾನು ಹೇಳಿದ್ರೆ ಆಗ್ಬಿಡತ್ತೆ ಅಂತ ಮನಸ್ಸಿನಲ್ಲಿ ಕುಂತ ಬಿಡತ್ತೆ. ಆದ್ರೆ ದೇವರು ಹೇಳಿದ್ರೆ ಆಗತ್ತೆ ಅಂತ ಅವರು ಮರೆತು ಬಿಡ್ತಾರೆ ಅಲ್ಲ. ಯಾಕಂದ್ರೆ ಜನ ಮಾತಾಡೋದು ಹೆಂಗ್ ಮಾತಾಡ್ತಾರೆ, ಪಾಸ್ಟರ್ ನೀವ್ ಹೇಳಿದ್ರೆ ಆಗತ್ತೆ ನೋಡ್ರಿ, ನೀವ್ ಹೇಳ್ರಿ ಅಂತ ಹೇಳುವಾಗ ಅವರಲ್ಲಿ ಏನ್ ಬಂದ್ಬಿಡುತ್ತೆ ಸ್ವಲ್ಪ, ನಾನು ಹೇಳಿದ್ರೆ ಆಗತ್ತಾ, ಆಯ್ತು ನಿನಗೆ ಖಂಡಿತವಾಗಿ ಆಗೇ ಆಗತ್ತೆ. ನಾವೇನ್ ಮಾಡ್ತೀವಿ, ನಮ್ಗೆ ಹೋಗ್ಬಿಡ್ತೀವಿ. ಅಲ್ಲೆಲ್ಲೂಯ್ಯ. ದೇವರು ಹೇಳದೇ ಇದ್ರು ದೇವರು ಹೇಳಿದ್ರು ಅಂತ ಮಾತಾಡ್ಬಿಡ್ತಾರೆ. ಅಲ್ಲೆಲ್ಲೂಯ್ಯ. ಈಗ ಅನೇಕರ ನಂಬಿಕೆ ಮನುಷ್ಯರ ಮೇಲೆ ಹೋಗಿದೆ, ಸುಳ್ಳು ಪ್ರವಾದಿಗಳ ಮೇಲೆ ಹೋಗಿದೆ, ಅದ್ರ ದೇವರ ಮೇಲೆ ನಂಬಿಕೆ ಇಲ್ಲ. ಪ್ರವಾದ ನುಡಿಬೇಕಾ, ದೇವರ ಚಿತ್ತ ಇರಬೇಕು. ಅಲ್ಲೆಲ್ಲೂಯ್ಯ. ದೇವರು ಹೇಳಿದರೆ ನುಡಿಬೇಕು, ಅವನು ಪ್ರವಾದಿ. ಅದು ಒಳ್ಳೆದೇ ಹೇಳ್ಬೇಕು, ಕೆಟ್ಟದೇ ಹೇಳ್ಬೇಕು. ಓನ್ಲಿ ಬ್ಲೆಸಿಂಗ್ಸ್ ಮಾತ್ರ ಹೆಂಗೆ ಹೇಳ್ತಾರೆ, ಒಳ್ಳೆ ಬ್ಲೆಸಿಂಗ್ಸ್ ಮಾತ್ರ ಹೆಂಗೆ ಹೇಳ್ತಾರೆ. ಹಳೆ ಕಾಲದಲ್ಲಿ ಪ್ರವಾದಿಗಳು ಹಂಗೆ ಮಾಡ್ತಿದ್ರ, ಕಷ್ಟನೂ ಹೇಳ್ತಿದ್ರು ಸುಖನೂ ಹೇಳ್ತಿದ್ರು. ಅಲ್ಲೆಲ್ಲೂಯ್ಯ. ಕರೆಕ್ಟ್ ಅಲ್ಲ? ಸೊ ದೇವರು ಅಂದ್ರೆ ಎಜೆಕಿಯಲ್ ಮುಂದೆ ಬಂದು ಅವ್ರು ಹೇಳ್ತಾ ಇದ್ದಾರೆ ಏನಂತೆ, ನೀನು ಸಾಹಿತಿ. ಯಾರು ಬಂದು ಹೇಳಿದ್ದು? ಪ್ರವಾದಿ ಯಾರು? ನಾತಾನ್. ಆಮೇಲೆ ಅವನ್ ಬಂದು ಏನ್ ಮಾಡಿದ, ಹೇಳಿದ ನೀನೇನಾಗ್ತಿ, ಸಾಹಿತಿ. ನಾತಾನ ಏಸಾಯನ? ಓಕೆ, ನಿಮಗೆ ಕ್ವಿಜರ್ ನೀವು ಕಂಡಿಡಿದ ಆಮೇಲೆ ಹೇಳಿ. ಓಕೆ, ಏನ್ ಮಾಡಿದ? ಪ್ರವಾದಿ ಬಂದು ಹೇಳಿದ ಏನದು, ನೀನು ಸಾಹಿತಿ. ಪ್ರವಾದಿ ಅಂದ್ರೆ ಹಿಂಗಿರ್ಬೇಕು, ದೇವರು ಹೇಳಿದ್ರೆ ಹೇಳಬೇಕು. ಅವಾಗ ಒಂದು ಅಯ್ಯೋ ನೀ ಸಾಹಿತಿ ಅಂತ ಹೇಳಿದ್ರೆ ನಾನೇನಾಗೋದು, ಮತ್ತೆ ಅವನ್ ಸತ್ತು ಹೋಗ್ತೀನಿ ಅಂತ ಹೇಳಿದ್ರೆ ನನ್ನ ಸುಮ್ಮನೆ ಬಿಡ್ತಾರ. ಆಮೇಲೆ ಕೆಲವೊಂದು ಮನೆಗಳಿಗೆ ನಾವು ಪ್ರೇಯರ್ಗೆ ಹೋಗಂಗಿಲ್ಲ. ಯಾಕ? ಅಲ್ಲಿ ಹೋಗಿದ್ರೆ ಏನು ಸಮಥಿಂಗ್ ಅನಾಹುತ ನಡೆಯುತ್ತೆ, ಅದು ಉಳಿಯೋದಿಲ್ಲ, ಅದೇನು ತೊಂದರೆವಾಗತ್ತೆ. ಅವ್ರು ಎಷ್ಟು ಬೇಡ್ಕೊಂಡ್ರೆ ನಾವು ಹೋಗಂಗಿಲ್ಲ. ಯಾಕಂದ್ರೆ ನಾನು ಹೋಗಿ ಅಲ್ಲಿ ಕುಂತು ಪ್ರಾರ್ಥನೆ ಮಾಡಬೇಕು, ದೇವರಿಗೆ ಇಷ್ಟ ಇಲ್ಲ, ಆ ಜೀವ ಹೋಗತ್ತಂತ ತೀರ್ಮಾನ ಮಾಡಿರ್ತಾರೆ. ಆದ ಮೇಲೆ ಹೋಗುವಂತ ಜೀವನ ನಾವು ಹೋಗಿ ಕುತ್ಕೊಂಡು ಏನು ತರಿಸ್ಲಿಕ್ಕೆ ಆಗೋಂಗಿಲ್ಲ. ಆಲ್ರೆಡಿ ದೇವರ ತೀರ್ಮಾನ. ನಾನು ಹೋಗಿ ಇಲ್ರ ಇದು ಸಾಯತ್ ಅಂತ ಹೇಳಿ ಬಂದ್ರೆ ಅವ್ರು ಮತ್ತೇನಾಗತ್ತೆ, ನನ್ನ ದೇವ್ರು ನೀವು ಉಳಿಸ್ರಿ ಅಂತ ಉಳಿಸ್ಲಿಕ್ಕೆ ಆಗೋಂಗಿಲ್ಲ. ದೇವ್ರ ಚಿತ್ತ ಅದು. ಆಮೇಲೆ ಅಲ್ಲೂಯ್ಯ. ಮತ್ತೆ ನಾವು ಹೋಗಿ ಸರಿ ಅವ್ರು ಕೇಳ್ತಾರೆ, ಅಯ್ಯೋ ಪಾಪ ಒಂದು ಹೋಳು ಹೋಗಿ ಕುಂತು ಬಂದ್ಬಿಟ್ರೆ ಏನಂತ ಹೇಳಿ ಹೋಗಿ ಸಮಾಧಾನಕ್ಕೆ ಪ್ರೇಯರ್ ಮಾಡಿ ಬಂದಿರ್ತೀವಿ. ನಾವು ಹೋಗಿ ಪ್ರೇಯರ್ ಮಾಡಿ ಬಂದಿರ್ತೀವಿ, ಮರುದಿವ್ಸನೇ ಅದು ಹೋಗಿರ್ತಾವ. ಆಮೇಲೆ ಅವಾಗ ಏನಾಗತ್ತೆ, ಅಲ್ಲಿ ಬಂದ್ರು ಪ್ರಾರ್ಥನೆ ಮಾಡಿದ್ರು ಹೋಯ್ತು ನೋಡು. ಆಮೇಲೆ ಅಲ್ಲೂಯ್ಯ. ಯಾರು ಕೆಟ್ಟ ಸರಿ, ಏನ್ ದೇವರಂದಿ ಬಂದು ಪ್ರಾರ್ಥನೆ ಮಾಡಿದ್ರು ಉಳಿಸ್ಬೇಕಾಗಿತ್ತು. ಪ್ರಾರ್ಥನೆ ಮಾಡಿದಿಗೆ ಹೋಯ್ತು, ಆಲ್ರೆಡಿ ಹೋಗ್ತಿತ್ತು, ಅದು ಹೋಗಿ ಸಮಾಧಾನ ಮಾಡಿ ಕಳಿಸ್ಕೊಟ್ಟು ಬಂದಿವಿ. ಆದ್ರೆ ಜನ ಏನ್ ಮಾಡ್ತಾರೆ, ಪ್ರಾರ್ಥನೆ ಮಾಡಿದ್ದಕ್ಕೆ ಹೋಯ್ತು. ಆಮೇಲೆ ಅಲ್ಲೆಲ್ಲೂಯ್ಯ. ಎಷ್ಟು ಕಷ್ಟ ಅಲ್ಲ. ಅದಕ್ಕೆ ಕೆಲವೊಂದು ಕಡೆ ಕರೆದ್ರೂ ಹೋಗಂಗಿಲ್ಲ, ಪ್ರಾರ್ಥನೆ ನೀವೇ ಮಾಡ್ರಿ, ದೇವ್ರು ಕೇಳ್ತಾರ್ರಿ. ಆಮೇಲೆ ಅಲ್ಲೆಲ್ಲೂಯ್ಯ. ಯಾಕಂದ್ರೆ ಪ್ರವಾದಿಗಳಂದ್ರೆ ದೇವರು ನುಡಿದದನ್ನು ಮಾತಾಡಬೇಕು. ಮಾಡಿದ ಅವ್ರಿಗೆ ಏನ್ ಹೇಳಿದ, ನೀ ಸಾಹಿತಿ ಅಂತ ಹೇಳಿದ ಎಜೆಕಿಯಲಿಗೆ. ಅವನು ದೇವರ ಕಡೆ ತಿರುಗಿಕೊಂಡು ಪ್ರಾರ್ಥನೆ ಮಾಡಿದ, ಅಯ್ಯೋ ನಾನು ಏನ್ ತಪ್ಪು ಮಾಡಿದ ದೇವರೇ. ಆದ್ರೆ ಪ್ರವಾದಿ ಹತ್ರ ಕೇಳಲಿಲ್ಲ. ಅಲ್ಲಿ ವಿಷಯ ಏನಂತ ನೀವು ಕ್ಲಿಯರ್ ಆಗಿ ನೋಟ್ ಮಾಡ್ಕೋಬೇಕು. ಅಲ್ಲಿ ಏನ್ ಮಾಡ್ಲಿಲ್ಲ ಅವನು, ಪ್ರವಾದಿ ಹತ್ರ ಅಯ್ಯೋ ಅದ್ರ ಪರಿಹಾರ ಹೇಳಿದ್ರು ಹೇಳು, ನಾನು ಏನ್ ಮಾಡ್ಬೇಕು ಹೇಳು, ನಾನು ಏನ್ ತಪ್ಪು ಮಾಡಿದೆ ಹೇಳಂತ ಪ್ರವಾದಿ ಹತ್ರ ಕೇಳಲಿಲ್ರಿ. ಅವ ಯಾರ ಹತ್ರ ಕೇಳಿದ, ಗೋಡೆ ಕಡೆ ತಿರುಗಿಕೊಂಡು ಆಕಾಶದಲ್ಲಿರುವಂತ ದೇವರ ಕಡೆಗೆ ಕೈಗಳನ್ನ ಎತ್ತಿ ಕಣ್ಣೀರಿಂದ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿದ ಎಜೆಕಿಯ. ನಾನು ಏನ್ ತಪ್ಪು ಮಾಡಿದೆ ಸ್ವಾಮಿ, ನಾನು ಸಾಯುವಂತ ಪರಿಸ್ಥಿತಿ ಯಾಕೆ ನನಗೆ ಬಂತು ಅಂತ ಹೇಳಿ ದೇವರ ಹತ್ರ ಕೇಳಿದ ಅವನು. ಆಗ ಆ ದೇವರು ಡೈರೆಕ್ಟ್ ಆಗಿ ಇವನ ಹತ್ರ ಮಾತಾಡಿದೆ, ಮತ್ತೆ ಅದೇ ಪ್ರವಾದಿನ ಕಳಿಸಿದ್ರು. ಆಮೇಲೆ ಏಷಯ. ಆಮೇಲೆ ಅಲ್ಲೂಯ್ಯ. ಆ ಪ್ರವಾದಿ ಯಾರು, ಏಷಯ. ಮತ್ತೆ ಏಷಯ ಏನ್ ಮಾಡಿದ, ತಿರುಗಿ ಬಂದ. ಅಲ್ಲೆಲ್ಲೂಯ್ಯ. ತಿರುಗಿ ಬಂದು ನೀನು ಕೂಗಿದ ಪ್ರಾರ್ಥನೆ, ನೀನು ಮಾಡಿದ ಪ್ರಾರ್ಥನೆ ದೇವರ ಸಮ್ಮುಖಕ್ಕೆ ಹೋಗಿದೆ. ಆತ ಮತ್ತೆ ತಿರುಗಿ ನನಗೆ ಹೇಳಿದಾನೆ, ಇನ್ನು ನೀನು 15 ವರ್ಷ ಬದುಕ್ತಿ ಎಂಬುದಾಗಿ. ಇವತ್ತೇ ಸಾಹಿತಿ ಅಂತ ಹೇಳಿದ. ಅವನು ಹೋಗಿ ಅವನ್ ಕಾರಣ ಬೇಡ್ಕೊಂಡಿಲ್ಲ, ಅಯ್ಯೋಯ್ಯೋ ಪ್ರವಾದಿ ಸೇವಕರೇ ನನ್ನ ಉಳಿಸ್ರಿ, ನಾನು ಏನ್ ತಪ್ಪು ಮಾಡಿದೆ ದೇವರ ಹತ್ರ ಬೇಡ್ರಿ ಅಂತ ಕೇಳಲಿಲ್ಲ. ಅವನ್ ತಿರುಗಿ ಕೂಡ ದೇವರ ಹತ್ರ ಪ್ರಾರ್ಥನೆ ಮಾಡಿದ. ಅವನ ಪ್ರಾರ್ಥನೆ ದೇವರು ಅಂಗೀಕರಿಸಿದ್ರು. ಆಗ ಅದೇ ಪ್ರವಾದಿ ತಿರುಗಿ ಬಂದು ಹೇಳಿದ, ನೀನು ಸಾಯೋಂಗಿಲ್ಲ, ಬದುಕ್ತಿ. 1 ವರ್ಷ 2 ವರ್ಷ ಅಲ್ಲ, 15 ವರ್ಷ ಬದುಕ್ತಿ. ಅಲ್ಲೆಲ್ಲೂಯ್ಯ. ಸಮಾಧಾನದ ಸಮಾಧಿ ಸೇರ್ತಿ ಅಂತ ಹೇಳಿದ.
Hallelujah. ಸೊ ಪ್ರವಾದನೆ ಅಂದ್ರೆ ಹಂಗಿರ್ಬೇಕು. ಈಗಿರುವಂತ ಅನೇಕರು ಪ್ರವಾದಿಗಳು ಒನ್ಲಿ ಬ್ಲೆಸ್ಸಿಂಗ್ಸ್. ನನಗ ಆ ದೇವರು ಅದನ್ನು ಕೊಡುತ್ತಾರೆ, ನನಗೆ ಇದನ್ನು ಕೊಡುತ್ತಾರೆ, ನನಗೆ ಇದು ಡಬಲ್ ಆಗತ್ತೆ, ಅದು ಡಬಲ್ ಆಗತ್ತೆ, ಮನೆ ಮೇಲೆ ಮನೆ ಕಟ್ಟತಿ, ಇಂಥ ಕಲರ್ ಕಾರ್ ಬರುತ್ತೆ, ಅದನ್ನು ನೋಡಿ ಅಯ್ಯೋ ಹಿಂಗೆಲ್ಲ ಆಶೀರ್ವಾದ ಬರುತ್ತಾ, ನನಗೂ ಕಾರ್ ಬರುತ್ತೆ ಅಂತ ಬರ್ತಾರ. ನನಗೆ ಹೋದ್ರೆ ದೇವರು ಬರ್ತಾರೆ, ನನಗೆ ದೇವರು ಸಿಗ್ತಾರೆ ಅಂತ ಬರೋಂಗಿಲ್ಲ. ಇದನ್ನ ಹೋಗಿ ಹೊರಗೆ ನಾವು ಹೆಂಗ್ ಹೇಳ್ತೀವಿ, ನಾನು ಹೋಗಿದ್ದೆ, ನನಗೆ ಆ ಸೇವಕರು ಹಿಂಗ್ ಹೇಳಿದ್ರು, ಅದೇ ತರ ಕಾರ್ ಬಂತು. ಆಮೇಲೆ ನೀನು ಕಾರ್ ಬಂದವ, ಅಟ್ಲೀಸ್ಟ್ ನಾನು ಟೂ ವೀಲರ್ ಬರ್ಲಿ ಅಂತ ಹೇಳಿ ಬಂದಿರ್ತಾರ ಅವರು. ಅಲ್ಲೆಲ್ಲೂಯ್ಯ. ದೇವರ ಬೇಕಂತ ಬರೋದು ಹೋಗ್ಬಿಟ್ಟು ಆಶೀರ್ವಾದ ಬೇಕು ಅಂತ ಬರೋದು ಜಾಸ್ತಿ ಆಗ್ಬಿಡ್ತಾರೆ. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ನಾವು ದೇವರ ಮಕ್ಕಳು ನಿಜವಾಗ್ಲೂ ನಾವು ಆಶೀರ್ವಾದಕ್ಕಾಗಿ ಅಲ್ಲ, ದೇವರ ಚಿತ್ತಕ್ಕನುಸಾರವಾಗಿ ಬದುಕಬೇಕು. ಕಷ್ಟ ಬಂದ್ರು ದೇವರಿಗಾಗಿ, ನಷ್ಟ ಬಂದ್ರು ದೇವರಿಗಾಗಿ, ಸುಖ ಬಂದ್ರು ದೇವರಿಗಾಗಿ, ಬೇರೆ ಬಂದ್ರು ದೇವರಿಗಾಗಿ. ಆಮೇಲೆ ಅಲ್ಲೆಲ್ಲೂಯ್ಯ. ದೇವರನ್ನ ಸರಿಯಾಗಿ ಅರ್ಥ ಮಾಡಿಕೊಂಡವನು ಎಂತ ಸ್ಥಿತಿಯನ್ನು ದೇವರನ್ನು ಬಿಡೋಂಗೆ ಇಲ್ಲ. ಅಲ್ಲೆಲ್ಲೂಯ್ಯ. ಅಲ್ಲೆಲ್ಲೂಯ್ಯ. ಪೌಲನು ಹೇಳ್ತಾ ಇದ್ದಾನೆ ಫಿಲಿಪ್ಪರ ಪುಸ್ತಕದಲ್ಲಿ, ಎಂತ ಪರಿಸ್ಥಿತಿಯಲ್ಲಿಯೂ ನಾನು ಸಂತೋಷವಾಗಿರ್ತೀನಿ. ಆಮೇಲೆ ಐ ಥಿಂಕ್ ಫಿಲಿಪಿಯರು 4ನೇ ಅಧ್ಯಾಯ 11ನೇ ವಚನ. ಕೊರತೆಯಲ್ಲಿದ್ದೇನೆಂದು ನಾನು ಇದನ್ನು ಹೇಳುವುದಿಲ್ಲ, ನಾನಂತೂ ಇದ್ದ ಸ್ಥಿತಿಯಲ್ಲಿಯೇ ಸಂತುಷ್ಟನಾಗಿರುವುದನ್ನು ಕಲಿತುಕೊಂಡಿದ್ದೇನೆ. ಇದ್ದ ಸ್ಥಿತಿಯಲ್ಲಿಯೇ ಸಂತುಷ್ಟನಾಗಿದ್ದೇನೆ ಅನ್ನೋದನ್ನ ಏನ್ ಮಾಡಿದ್ದೇನೆ, ಕಲಿತುಕೊಂಡಿದ್ದೇನೆ. ಸತ್ಯವೇದದಲ್ಲಿ ಕೊರತೆಯಲ್ಲಿದ್ದೇನೆಂದು ಸೂಚಿಸುವುದಕ್ಕೆ ನಾನು ಇದನ್ನು ಹೇಳುವುದಿಲ್ಲ, ನಾನಂತೂ ಇದ್ದ ಸ್ಥಿತಿಯಲ್ಲಿಯೇ ಸಂತುಷ್ಟನಾಗಿರುವುದನ್ನು ಕಲಿತುಕೊಂಡಿದ್ದೇನೆ. ಇದ್ದ ಸ್ಥಿತಿಯಲ್ಲಿ ನಾನು ಕೊರತೆಯಲ್ಲಿ ಇದ್ದೀನಿ ಅಂತ ಯಾವಾಗಲೂ ನಾನು ಏನ್ ಮಾಡೋಂಗಿಲ್ಲ, ಹೇಳೋದೇ ಇಲ್ಲ. ನನ್ನ ಕೊರತೆ ಇದ್ರು ನಾವು ಹೊರಗೆ ಏನ್ ಮಾಡೋಂಗಿಲ್ರಿ, ಹೇಳೋಂಗಿಲ್ರಿ. ಅಲ್ಲೂಯ್ಯ. ನಾನು ಎಂತ ಸ್ಥಿತಿಯಲ್ಲಿ, ದೇವ್ರ ವಾಕ್ಯ ಇಂಥ ಸ್ಥಿತಿ ಅಂತ ಇಲ್ಲ, ನಮ್ಮ ತಮಿಳಿನಲ್ಲಿ ಇದೆ, ಎಂತ ಸ್ಥಿತಿಯಲ್ಲಿ ಇದ್ರು ನಾನು ಮನರಮ್ಯವಾಗಿದ್ದೀನಿ ಅಂದ್ರೆ ಸಂತೋಷವುಳ್ಳವನಾಗಿದ್ದೀನಿ ಎಂಬುದಾಗಿ ಅಂತ ತಿಳಿಸ್ತಾ ಇದ್ದಾರೆ. ಇಂಗ್ಲಿಷ್ ನಲ್ಲಿ ಹಾಗೆ ಇದೆಯಾ? In any and every situation. Hallelujah. In any and every situation. ಎಂತ ಪರಿಸ್ಥಿತಿನಲ್ಲಿಯೂ ನಾನು ಹೆಂಗಿರ್ತೀನಿ, ಸಂತೋಷವಾಗಿರ್ತೀನಿ. ಹಲ್ಲೆಲೂಯಾ. ಯಾಕಂದ್ರೆ ನಿಜವಾಗ್ಲೂ ದೇವರಿಗೆ ಬೇಕಾಗಿರೋದು ನಾವು ಸಂತೋಷವಾಗಿರಬೇಕು. ಆಮೇಲೆ ಅದಕ್ಕಾಗಿ ದೇವರು ನಮ್ಮನ್ನ ಏನ್ ಮಾಡಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಸೊ ಸುಳ್ಳು ಪ್ರವಾದಿಗಳಿಗೆ ನಾವು ಹೆಂಗಿರಬೇಕು, ದೂರವಾಗಿರಬೇಕು. ವಾಕ್ಯೋದಿಗಳು 1ನೇ ಯೋಹಾನ 5ನೇ ಅಧ್ಯಾಯ 21ನೇ ವಚನ. 5ನೇ ಅಧ್ಯಾಯ 21ನೇ ವಚನ. ಪ್ರಿಯರಾದ ಮಕ್ಕಳೇ, ವಿಗ್ರಹಗಳಿಗೆ ದೂರವಾಗಿರುವಂತೆ ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಆಮೆನ್. ಹಲ್ಲೆಲೂಯಾ. ಈ ಲೋಕದಲ್ಲಿರುವಂತಹ ಕಾರ್ಯಗಳಿಗೆ ನಾವು ಹೆಂಗಿರಬೇಕು, ದೂರವಾಗಿರಬೇಕು. ನಮ್ಮನ್ನು ನಾವು ಕಾಪಾಡಿಕೊಳ್ಳಬೇಕು. ಹಲ್ಲೆಲೂಯಾ. ಪರಿಸ್ಥಿತಿಗಳು ಬರುತ್ತೆ, ಅದನ್ನ ನಾವು ಹೆಂಗ್ ಮಾಡ್ಬೇಕು, ನಮ್ಮನ್ನು ಕಾಪಾಡ್ಕೋಬೇಕು. ವಿಮೋಚನೆ ಕಾಂಡ 20ನೇ ಅಧ್ಯಾಯದಲ್ಲಿ 2ನೇ ವಚನದಿಂದ ವಾಕ್ಯಗಳನ್ನು ಓದಿಕೊಳ್ಳೋಣ. 20ನೇ ಅಧ್ಯಾಯ 2ನೇ ವಚನಗಳಿಂದ. ನೀನು ದಾಸತ್ವದಲ್ಲಿದ್ದ ಐಗುಪ್ತ ದೇಶದೊಳಗಿಂದ ನಿನ್ನನ್ನು ಬಿಡುಗಡೆ ಮಾಡಿದ ಯೆಹೋವನು ಎಂಬ ನಿನ್ನ ದೇವರು ನಾನೇ. ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು, ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು. ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗನ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನು ಮಾಡಿಕೊಳ್ಳಬಾರದು. ಅವುಗಳಿಗೆ ಅಡ್ಡ ಬೀಳಲೂ ಬಾರದು, ಪೂಜೆ ಮಾಡಲೂ ಬಾರದು. ನಿನ್ನ ದೇವರಾದ ಯೆಹೋವನೆಂಬ ನಾನು ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸದವನಾಗಿದ್ದರಿಂದ ನನ್ನನ್ನು ದ್ವೇಷಿಸುವವರ ವಿಷಯದಲ್ಲಿ ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರ ಮಾಡುವವನಾಗಿರುವೆನು. ಇದು ದೇವರ ಕೋಪಕ್ಕೆ ಗುರಿಯಾಗುತ್ತೆ. ಹಲ್ಲೆಲೂಯಾ. ಯಾಕಂದ್ರೆ ಮನುಷ್ಯನ್ ಮಾಡಿದ ಯಾವುದೇ ವಸ್ತುಗಳಲ್ಲಿ ದೇವರಿರುವುದಿಲ್ಲ. ದೇವರಿರೋದು ದೇವರು ಉಂಟು ಮಾಡಿದ ಕ್ರಿಯೆಗಳಲ್ಲಿ ಮಾತ್ರ. ದೇವರು ಉಂಟು ಮಾಡಿದ ಯಾರನ್ನು, ನಮ್ಮನ್ನು ಉಂಟು ಮಾಡಿದ. ನಮ್ಮಲ್ಲಿ ದೇವರಿದ್ದಾರೆ. ನಮ್ಮಲ್ಲಿ ಯಾರಿದ್ದಾರೆ, ದೇವರಿದ್ದಾರೆ. ಅಂದ ಮೇಲೆ ನಮ್ಮಲ್ಲಿ ದೇವರ ಕಾರ್ಯಗಳನ್ನು ಏನ್ ಮಾಡ್ತಾನೆ ಹೊರತು ಈ ಲೋಕದ ಕ್ರಿಯೆಗಳಲ್ಲಿ ದೇವರು ಏನ್ ಮಾಡೋಂಗಿಲ್ರಿ,
ಇರೋದೇ ಇಲ್ಲ. ಆದ ಕಾರಣ ದೇವರು ವಾಕ್ಯ ಹೇಳ್ತಾ ಇದೆ, ಈ ಲೋಕದ ವಿಗ್ರಹಗಳಿಗೆ ಹಿಂಗಿರ್ಬೇಕು, ನೀವು ಎಚ್ಚರವಾಗಿರ್ಬೇಕು. ಹಲ್ಲೆಲೂಯಾ. ಮನುಷ್ಯನು ಮಾಡಿದ ವಸ್ತುಗಳಲ್ಲಿ ದೇವರಿರೋದು ಇಲ್ಲ. ದೇವರು ಉಂಟು ಮಾಡಿದ ನಮ್ಮಲ್ಲಿ ದೇವರಿದ್ದಾರೆ. ನೀವೇ ದೇವರ ಆಲಯವಾಗಿದ್ದೀರಿ. ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಅರ್ಥ ಆಗ್ತಾ ಇರಲ್ಲ. ಸೊ ಆದ ಕಾರಣ ನಾವು ಮಾಡ್ತಾ ಇರಲ್ಲ ಅನೇಕ ಮೂಢನಂಬಿಕೆಗಳು. ನಾವು ಎಲ್ಲಿ ಮೊಣಕಾಲು ಹಾಕಿಕೊಂಡು ದೇವರ ಕೈಗಳಲ್ಲಿ ಸಮ್ಮುಖದಲ್ಲಿ ಕೈಗಳನ್ನು ಎತ್ತುತ್ತೀವೋ ಅಲ್ಲಿ ದೇವರು ಏನ್ ಮಾಡ್ತಾನೆ? ನಮ್ಮನ್ನು ಆಶೀರ್ವದಿಸ್ತಾನೆ. ಹಲ್ಲೆಲೂಯಾ. ಯಾಕಂದ್ರೆ ಯೇಸು ಸ್ವಾಮಿ ಮೂರ್ತಿಯಲ್ಲಿ ಕೂಡ ಯೇಸು ಸ್ವಾಮಿ ಇರೋದಿಲ್ಲ. ಹಲ್ಲೆಲೂಯಾ. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಯೇಸು ಸ್ವಾಮಿ ಇರೋದಿಲ್ಲ. ಎಲ್ಲ ಗುರುತು. ಇದೆಲ್ಲ ಏನದು? ಗುರುತು. ಇದೆಲ್ಲ ನಾವು ನೋಡುವಾಗ ದೇವರಿಗೆ ಇಂಥ ಕಷ್ಟಪಟ್ಟಿದ್ದಾನೆ, ಈ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದಾನೆ, ಆತನ ನಮಗೋಸ್ಕರ ಉಪದ್ರ ಪಟ್ಟಿದ್ದಾನೆ ಅನ್ನೋದನ್ನ ಒಂದು ಗುರುತು. ಅದು ಅರ್ಥ ಆಗ್ತಾ ಇದೆಲ್ಲ. ಸೊ ನಾವು ಗುರುತಾಗಿ ಇಟ್ಕೋಬೇಕು ಹೊರತು ಅದನ್ನ ದೇವರಾಗಿ ನಾವು ಇಟ್ಕೋಬಾರದು. ಹಲ್ಲೆಲೂಯಾ. ಅನೇಕರ ಜೀವಿತದಲ್ಲಿ ಏನಿರುತ್ತಂದ್ರೆ ಶಿಲುಬೆ ಹಾಕೊಂಡಿರ್ತಾನೆ, ಇಲ್ಲ ಶಿಲುಬೆ ಹಿಂಗ ಹಾಕಿದ್ರೆ ದೋಷ ಹೋಗುತ್ತಂತಾನೆ. ಶಿಲುಬೆನ ಹೊತ್ಕೋಬೇಕು, ಶಿಲುಬೆನ ಹಾಕೋಬಾರದು. ಆಮೇಲೆ ಅರ್ಥ ಆಗ್ತಾ ಇದಲ್ಲ. ಏಸನ್ನು ಹೇಳಿದ ಅದನ್ನ ನಿನ್ನ ಶಿಲುಬೆಯನ್ನು ನೀ ಏನ್ ಮಾಡೋ? ಹೊತ್ತುಕೊಂಡು ನನ್ನ ಹಿಂದೆ ಬಾ. ಆಮೇಲೆ ಶಿಲುಬೆಯನ್ನು ಹಾಕಿಕೊಂಡು ನನ್ನ ಹಿಂದೆ ಬಾ ಅಂತ ದೇವರು ಹೇಳಲಿಲ್ಲ. ಹಲ್ಲೆಲೂಯಾ. ಸೊ ವ್ಯತ್ಯಾಸಗಳಿರುತ್ತೆ. ಸೊ ನಾವೇನ್ ಮಾಡಬೇಕು? ಆಮೇಲೆ ಸೊ ಎಚ್ಚರವಾಗಿರ್ಬೇಕು. ವಾಕ್ಯಗಳನ್ನು ಓದಿಕೊಳ್ಳೋಣ. ಪ್ರಕಟಣೆ 21ನೇ ಅಧ್ಯಾಯ 8ನೇ ವಚನ. ಆದರೆ ಹೇಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದದರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲಾ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ. ಆಮೇಲೆ ಇವರಿಗೆ ಸಿಕ್ಕುವ ಪಾಲು ಏನ್ರಿ ಅದು? ಆಮೇಲೆ ಈಗ ವಾಕ್ಯವನ್ನ ಅಂಡರ್ಲೈನ್ ಮಾಡಿ ಇಟ್ಕೊಂಡು. ಹಲ್ಲೆಲೂಯಾ. ಸೊ ಈ ವಾಕ್ಯ ಹೇಳುತ್ತಾ ಇದೆ, ಇವರೆಲ್ಲರಿಗೂ ಎಲ್ಲಿಗೆ ಹೋಗಿ ಸೇರ್ತಾರಂದ್ರೆ ನರಕದಲ್ಲಿ ಬೆಂಕಿಗೆ ಹೋಗಿ ಏನ್ ಮಾಡ್ತಾರ? ಅವರು ಸೇರ್ತಾರೆ. ಹಲ್ಲೆಲೂಯಾ. ಸೊ ಮಾಟಗಾರರು, ವಿಗ್ರಹ ಆರಾಧಕರು, ಸುಳ್ಳುಗಾರರು, ಆಮೇಲೆ ನಂಬಿಕೆ ಇಲ್ಲದವರು, ಕೊಲೆಗಾರರು, ಜಾರರು, ಮಾಟಗಾರರು, ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ. ಆಮೇಲೆ ಹಲ್ಲೆಲೂಯಾ. ನಂಬಿಕೆ ಇಲ್ಲದವರು ಯಾರ ಹತ್ರ ಹೋಗ್ತಾರೆ? ನಂಬಿಕೆ ಇಲ್ಲದವರು ಯಾರ ಹತ್ರ ಹೋಗ್ತಾರೆ? ಈ ಲೋಕದಲ್ಲಿ ಇರುವಂತ ಮಾಟಗಾರ ಹತ್ರ ಹೋಗ್ತಾರೆ. ಆಮೇಲೆ ಹಲ್ಲೆಲೂಯಾ. ಕರೆಕ್ಟಾ? ಯಾರು ಹೋಗೋರವರು? ನಂಬಿಕೆ ಇದ್ದವರು ಏನ್ ಮಾಡ್ತಾರೆ? ದೇವರ ಕಡೆ ತಿರುಗಿಕೊಳ್ಳುತ್ತಾರೆ. ಆಮೇಲೆ ನಂಬಿಕೆ ಇಲ್ಲದವರು ಏನ್ ಮಾಡ್ತಾರೆ? ಈ ಲೋಕದಲ್ಲಿರುವಂತಹ ಮಾಟಗಾರರು, ವಿಗ್ರಹ ಆರಾಧನೆ ಮಾಡುವವರು, ಮತ್ತೆ ಸುಳ್ಳುಗಾರರು ಅಂತವ್ರನ್ನ ಹುಡುಕಿಕೊಂಡು ಹೋಗಿ ಏನ್ ಮಾಡ್ತಾರೆ? ಪರಿಹಾರ ಕೇಳ್ಕೊಂಡು ಬಂದಿರ್ತಾರೆ. ಆದರೆ ದೇವರು ಹೇಳಿದ, ನಾನೇ ನಿಮ್ಮ ಪರಿಹಾರ. ಆಮೇಲೆ ಹಲ್ಲೆಲೂಯಾ. ನೀವು ನಿಮ್ಮ ಪಾಪಗಳನ್ನು ಬಿಟ್ಟು ನನ್ನ ಕಡೆ ತಿರುಗಿಕೊಂಡರೆ ನಾನೇ ನಿಮ್ಮ ದೇಶಕ್ಕೆ ಕ್ಷೇಮವನ್ನು ಕೊಡ್ತೀನಿ. ಆಮೇಲೆ ಹಲ್ಲೆಲೂಯಾ. ಹೇಳಿದ್ದನ್ನೇ ಮಾಡುವಂತವನು ನಮ್ಮ ದೇವರು. ಇಷ್ಟು ಕಷ್ಟಗಳು ಬರ್ಲಿಕ್ಕೆ ಕಾರಣ ಏನಂದ್ರೆ ಹೇಳಿದ್ದನ್ನು ಮಾಡೋಂಗಿಲ್ಲ. ಹಲ್ಲೆಲೂಯಾ. ಮಾಡಿದ್ರೆ ಕಷ್ಟದಿಂದ ನಮಗೆ ಏನಾಗುತ್ತೆ? ದಾರಿ ಸಿಗತ್ತೆ. ನಾವು ಅದೇ ಕಷ್ಟದಲ್ಲಿ ಯಾಕೆ ಒದ್ದಾಡ್ತಾ ಇರ್ತೀವಿ ಅಂದ್ರೆ ದೇವರ ಕಡೆ ತಿರುಗಿಕೊಂಡಿಲ್ಲ. ಆಮೇಲೆ ನಂಬಿಕೆ ಇಲ್ಲದ ಜನರಾಗಿ ನಾವು ಇದ್ದೀವಿ. ನಂಬಿಕೆ ಇಲ್ಲದವ್ರ ಜೊತೆ ನಾವು ಸೇರಲು ಕೊಡುದು. ಯಾಕಂದ್ರೆ ನಮ್ಮ ನಂಬಿಕೆ ಏನ್ ಮಾಡ್ಬಿಡ್ತಾರೆ? ಅವರು ಕೆಡಿಸ್ಬಿಡ್ತಾರೆ. ಅಲ್ಲ, ನನಗೆ ಒಂದು ನಂಬಿಕೆ ಇದೆ, ನನ್ನ ಕಷ್ಟದಲ್ಲಿ ದೇವರು ನನ್ನ ಪರಿಹಾರಿ ಅಂತ. ಆದ್ರೆ ನಂಬಿಕೆ ಇಲ್ಲದ ಜನ ಏನ್ ಮಾಡ್ತಾರೆ? ಎಷ್ಟು ದಿನ ಅಂತ ಇದ್ದೀ, ಆಯ್ತು ನೋಡು, ಸ್ವಲ್ಪ ಬಾ, ಅಲ್ಲಿ ಹೋಗೋಣ, ಅಲ್ಲಿ ಹೋಗಿ ಬರೋಣ. ಏನು ಮಾಡೋದು ಬೇಡ, ನೀನ್ ಏನು ಮಾಡೋದು ಬೇಕಾಗಿಲ್ಲ, ಸುಮ್ಮನೆ ಬಂದು ಕುಂತು ಬಿಡು. ಬೇಕಾದ್ರೆ ಏನ್ ಮಾಡೋ ನೀನು? ಸ್ವಾಮಿ ನೀ ನೆನೆಸ್ಕೋ. ಹಲ್ಲೆಲೂಯಾ. ಒಟ್ಟು ನೀ ಬಂದ್ರೆ ಸಾಕು. ಅವ್ರ ದೃಷ್ಟಿ ಏನು? ನೀ ಬಂದ್ರೆ ಸಾಕು. ಹಲ್ಲೆಲೂಯಾ. ನೀನ್ ಅಲ್ಲಿ ಬಂದು ಕುಂತು ಬಿಡು, ಅವರೆಲ್ಲ ಮಾಡ್ಬಿಡ್ತಾರೆ. ನಿನಗೆ ಇಷ್ಟ ಇಲ್ಲ ಅಂದ್ರೆ ಏನ್ ಮಾಡು? ಕುಂತು ಬಿಡು, ಮನಸ್ಸಿನಲ್ಲಿ ನಿನ್ ದೇವರೇ ನೆನೆಸ್ಕೋ. ಎಷ್ಟು ಚಂದ ಕರ್ಕೊಂಡು ಹೋಗ್ತಾರೆ ನೋಡು ನಮ್ಮನ್ನು. ಆಮೇಲೆ ಹಲ್ಲೆಲೂಯಾ. ಯಾಕಂದ್ರೆ ನಾವು ಅವ್ರ ದಾರಿಗೆ ಹೋಗ್ಬೇಕು. ಇದೆ ಅವ್ರು ನಮ್ಮ ದಾರಿಗೆ ಬಂದಿದ್ದಾರೆ, ಯೋಚನೆ ಮಾಡಿ. ಒಂದು ಮಾತು ಕೇಳಿದಾರ, ಯೋಚನೆ ಮಾಡಿ. ನಮ್ಮ ಪ್ರಾರ್ಥನೆ ಬಂದು ಕುಂತಿದ್ದಾರೆ, ಯೋಚನೆ ಮಾಡ್ರಿ. ಯಾಕೆ ಒಂದು ವೇಳೆ ಅವರು ಬರ್ಲಾರ್ದ ಕೂಡ ಹಿಂಗ ಆಗಿರ್ಬೋದು ಅಂತ ಒಂದು ದಿನ ನಾವು ಯೋಚನೆ ಮಾಡೋಂಗಿಲ್ಲ. ಆಮೇಲೆ ಅರ್ಥ ಆಗ್ತಾ ಇದೆ ಪ್ರಿಯರನ್ನು ಮಾತಾಡೋದು.
ನಮ್ಮ ದಾರಿಗೆ ಒಂದಿನೂ ಬರೋಂಗಿಲ್ಲ. ಯಾಕೆ ಒಂದು ವೇಳೆ ಒಂಚೂರು ಒಂದು ಧೈರ್ಯ ತಗೊಂಡು ಪ್ರಾರ್ಥನೆ ಬಂದು ಕುಂತು ನೋಡಿದ್ರೆ ಅವ್ರ ಕುಟುಂಬದಲ್ಲಿ ಇನ್ನೂ ದೊಡ್ಡ ಆಶೀರ್ವಾದ ಬರ್ತಿತ್ತು ತಾನೆ. ಆದ್ರೆ ಅವ್ರು ನಮ್ಮ ಮಾತು ಕೇಳೋಂಗಿಲ್ಲ, ನಾವು ಅವ್ರ ಮಾತು ಕೇಳಲೇಬೇಕು ಅನ್ನೋದು ಪರಿಸ್ಥಿತಿಗೆ ಹೋಗ್ಬಿಡ್ತೀವಿ. ಯಾಕಂದ್ರೆ ನಮ್ಮ ಕಷ್ಟ ನಮ್ಮ ತಲೆಗೆ ಮೀರಿರ್ತಾವ, ಅವಾಗ ಅವ್ರ ಮಾತು ನಮಗೆ ಹಿತಕರವಾಗಿರ್ತಾವ. ಆಟೋಮೆಟಿಕ್ ನಾವ್ ಏನ್ ಮಾಡ್ಬಿಡ್ತೀವಿ, ಹೋಗಿ ಬಂದು ಬಿಟ್ಟಿರ್ತೀವಿ. ಆವಾಗ ದೇವರ ಶಾಪಕ್ಕೆ ಕೋಪಕ್ಕೆ ಗುರಿ ಆಗ್ತೀವಿ, ಇದ್ದಿದ್ದನ್ನೂ ಕಳ್ಕೊಂಡಿರ್ತೀವಿ. ನಮಗ್ ಸಿಕ್ಕುವ ಪಾಲು ಬೆಂಕಿಯಲ್ಲಿ ಹಾಕಿದ್ರೆ ಉಳಿತಾವ ಏನಾದ್ರು? ಅಲ್ಲೆಲ್ಲೋಯ್ಯ. ಒಂದು ವೇಳೆ ನಾವು ಬಂಗಾರವಾಗಿದ್ರೆ ಉಳಿತಿದ್ದೀವಿ. ಅಲ್ಲೆಲ್ಲೋಯ್ಯ. ನಮ್ಮ ಬಂಗಾರ ಅಲ್ಲಿ ಹೋಗ್ಬಿಡ್ತಲ್ಲ, ಎಲ್ಲಿ ಉಳಿಯೋದು? ಅಲ್ಲೆಲ್ಲೋಯ್ಯ. ಅರ್ಥ ಆಗ್ತದಲ್ಲ? ನಾವು ಬಂಗಾರ 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 ಅನ್ಕೊಂಡಿದೀವಿ, ಆಮೇಲೆ ಅಲ್ಲಿ ಹೋಗಿ ಕುಂತ ಮೇಲೆ ಗೊತ್ತಾಯ್ತು ದೇವರಿಗೆ ಇದು ಬಂಗಾರ ಅಲ್ಲ, ರೋಲ್ ಗೋಲ್ಡ್ ಅಂತ. ಆಮೇಲೆ ಅದಕ್ಕೆ ಬೆಂಕಿಯಲ್ಲಿ ಏನ್ ಮಾಡ್ತಾ ಇಲ್ಲ ಅಂದ್ರೆ ತೋರಿಕೆಗೆ ಮಿಂಚ್ತಾ ಇದೆ, ಆದ್ರೆ ಮನಸ್ಸೆಲ್ಲ ಸಂಚಲನದಿಂದ ಅಲ್ಲಿ ಹೋಗ್ಬಿಟ್ಟಿದೆ. ಆಮೇಲೆ ಅದ ಕಾರಣ ನಾವ್ ಹೆಂಗಿರ್ಬೇಕ್ರಿ, ಎಚ್ಚರವಾಗಿರ್ಬೇಕು. ಮತ್ತೆ 24ನೇ ವಚನ, ಮ್ಯಾಥ್ಯೂ 24:24. ಸುಳ್ಳು ಕ್ರಿಸ್ತರು ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರು ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವವರು. ಆಮೇಲೆ ಅರ್ಥ ಆಗ್ತದೆ. ಈ ಲೋಕದಲ್ಲಿ ನೀವು ನಂಬಿ ಹೋದ್ರೆ ದೊಡ್ಡ ದೊಡ್ಡ ಕಾರ್ಯಗಳನ್ನ ಮಾಡೇ ಮಾಡುತ್ತಾರೆ. ಯಾಕಂದ್ರೆ ನೀವು ನಂಬಬೇಕು. ಕ್ರಿಸ್ತ ನಂಬಿಕೆ ಅವ್ರು ಏನ್ ಮಾಡ್ಬೇಕು, ಕೆಡಿಸಬೇಕು ಅನ್ನೋದಕ್ಕಾಗಿ ದೊಡ್ಡ ದೊಡ್ಡ ಕಾರ್ಯವಂತರು ಏನ್ ಮಾಡ್ತಾರೆ, ಮೇಲೆ ಹೇಳ್ತಾ ಇರ್ತಾರೆ. ಆಮೇಲೆ ಅಂತವರಿಗೆ ನಾವ್ ಹೆಂಗಿರ್ಬೇಕು, ನಮ್ಮ ನಂಬಿಕೆನ ತೋರಿಸ್ಬೇಕು ಹೊರತು ಅವ್ರು ಮಾಡಿದನ್ನು ನಂಬಿ ಬಿಡಬಾರ್ದು. ಕೆಲವರು ಏನ್ ಮಾಡ್ತಾರೆ, ಮ್ಯಾಜಿಕ್ ಅದನ್ನ ನಂಬಿ ಬಿಡ್ತಾರೆ. ಆಮೇಲೆ ಕ್ರೈಸ್ತರಲ್ಲಿ ಇದ್ದಾರೆ ಅಂತವರು. ಎಲ್ಲಾ ಸೇವಕರು ಗ್ರೇಟ್ ಅಂತ ನಾನು ಹೇಳೋಂಗಿಲ್ರಿ. ಆಮೇಲೆ ಅಲ್ಲೂಯ್ಯ. ಯಾಕಂದ್ರೆ ಕೆಲವೊಂದು ಸೇವಕರು ಏನ್ ಮಾಡಿರ್ತಾರೆ, ಬರ್ತಾರೆ ಮಾಟ ಮಾಡಿಸ್ತಾರೆ, ನಿನಗೆ ಏನೋ ಮಾಡಿಸಿದ್ದಾರೆ. ಹಂಗಾಗಿ ಏನ್ ಮಾಡ್ಬೇಕು ನೀನು, ನಾಳೆ ಎಷ್ಟೊತ್ತಿಗೆ ನಾ ಬರ್ತೀನಿ, ಇದೆಲ್ಲ ರೆಡಿ ಮಾಡಿದ್ರೆ ನಾ ಒಂದು ಪ್ರೇಯರ್ ಮಾಡ್ತೀನಿ, ಎಲ್ಲ ತೆಗಿಸ್ಬಿಡ್ತೀನಿ. ಅವತ್ತು ರಾತ್ರಿ ಹೋಗಿ ಇಟ್ಟು ಬಂದಿದ್ದಾರೆ, ಸಿಕ್ಕಾಕೊಂಡ್ರೆ ಎಷ್ಟೋ ಸೇವಕರು. ಆಮೇಲೆ ಅಲ್ಲೆಲ್ಲೋ ಯಾಕಂದ್ರೆ ಮಂದಿ ನೀತಿ ಏನ್ ಮಾಡಿರ್ತಾರೆ, ಅವರು ಇಟ್ಟಿರ್ತಾರೆ, ಅವರೇ ಬಂದು ಏನ್ ಮಾಡ್ತಾರೆ, ಅದನ್ನ ತೆಗಿಸೋ ತರ ನಾಟಕ ಮಾಡ್ತಾರೆ. ಕೊನೆಗೆ ಲಾಸ್ಟ್ ಏನಾಗುತ್ತೆ, ಅದು ಓಕೆ ವಾವ್ ಸೇವಕರು ಬಂದ್ರು, ಪರಿಹಾರ ಮಾಡಿದ್ರು, ಹಾಗಾಗಿ ನನಗೆ ಹಿಂಗಾಯ್ತು, ಸೊ ನನಗೆ ಏನಾಗ್ಬೇಕು, ಸೇವಕರಿಗೆ ಎಷ್ಟು ಕಾಣಿಕೆ ಕೇಳ್ತಾರೋ ಕೊಟ್ಟು ಬಿಡೋದು. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ನಾವು ಈಗ ಅನೇಕರು ಏನ್ ಮಾಡ್ತಾ ಇರ್ತೀವಿ, ಸುಳ್ಳಾದ ಕಾರ್ಯಗಳ ಮೇಲೆ ಮನಸ್ಸಿಟ್ಟುಕೊಂಡು ನಿಜವಾದದನ್ನು ಮರೆತು ಬಿಡ್ತೀವಿ. ನಿನಗೆ ಪರಿಹಾರ ಮಾಡ್ಬೇಕಾ ದೇವರಿದ್ದಾನೆ, ನೀವು ಪ್ರಾರ್ಥನೆ ಮಾಡಿ. ಅಲ್ಲೆಲ್ಲೂಯ್ಯ. ನೀವು ನನ್ನ ಮನೆಗೆ ಬರ್ರಿ, ನನ್ನ ಮನೇಲಿ ಏನೋ ಮಾಡಾರ ತೆಗಿಸ್ರಿ ಅಂತ ನೀ ಯಾವನತ್ರನೂ ಹೋಗ್ಬೇಡ, ಇನ್ಕ್ಲೂಡಿಂಗ್ ಮೀ. ಆಮೇಲೆ ಅಲ್ಲೆಲ್ಲೂಯ್ಯ. ನೀ ಪ್ರಾರ್ಥನೆ ಮಾಡು, ದೇವರು ನಿನಗೆ ತಿಳಿಯಬಡಿಸ್ತಾನೆ, ನಿನಗೆ ಪರಿಹಾರ ಮಾಡ್ತಾನೆ. ಅಲ್ಲೆಲ್ಲೂಯ್ಯ. ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ? ಸೊ ಕ್ರೈಸ್ತರಲ್ಲಿ ಅಂತವ್ರು ಎದ್ದೇಳುತ್ತಾರೆ, ಅಂತವ್ರಿಗೆ ನೀವ್ ಹೆಂಗಿರ್ಬೇಕು, ಎಚ್ಚರವಾಗಿರ್ಬೇಕು. ನಿಮ್ ನಂಬಿಕೆ ಕೆಡಿಸೋದಕ್ಕೆ ಹೇಳ್ತಾರೆ. ನೀ ದೇವರ ಮೇಲೆ ನಂಬಿಕೆ ಇಟ್ಟಿರ್ತೀಯ, ಆದ್ರೆ ನಿನ್ನ ನಂಬಿಕೆ ಮನುಷ್ಯನ ಮೇಲೆ ಹೋಗ್ಬಿಡ್ಬೇಕು, ಅದಕ್ಕಾಗಿ ಅವ್ರು ಮಾಡೋದು. ಆಮೇಲೆ ನಮ್ಮ ನಂಬಿಕೆ ಯಾವಾಗಲೂ ಮನುಷ್ಯನ ಮೇಲೆ ಇರಬಾರ್ದು. ನಾರ ಮನುಷ್ಯನನ್ನ ನಂಬಬೇಡ ಅಂತ ದೇವರು ಓಕೆ ಕ್ಲಿಯರ್ ಆಗಿ ಮಾತಾಡಿದೆ. ಆಮೇಲೆ ಅಲ್ಲೆಲ್ಲೂಯ್ಯ. ಆದ ಕಾರಣ ನಾವು ಹೆಂಗಿರ್ಬೇಕು, ಎಚ್ಚರವಾಗಿರಬೇಕು. ಅಲ್ಲೆಲ್ಲೂಯ್ಯ. ಯಾಕಂದ್ರೆ ನಾವು ಅನೇಕ ವಿಧದಲ್ಲಿ ನಮ್ಮನ್ನು ಮ್ಯಾಜಿಕ್ ಮಾಡಿ ಏನ್ ಮಾಡ್ತಾರೆ, ಮೋಸ ಮಾಡ್ತಾ ಇರ್ತಾರೆ. ಅಲ್ಲೆಲ್ಲೂಯ್ಯ. ಅಲ್ಲೆಲ್ಲೂಯ್ಯ. ಯಾಕಂದ್ರೆ ನಿನ್ನ ಆಸ್ತಿನ ದೇವರು ಕೊಡಿಸಿಬಿಡ್ತಾನೆ, ನಿನಗೆ ಹಿಂಗ್ ಮಾಡ್ಬಿಡ್ತಾನೆ, ಹಂಗ್ ಮಾಡ್ಬಿಡ್ತಾನೆ. ನಿನ್ನ ಮನಸ್ಸಿನ ದೇವರು ಕೂಡ ನಿನಗೇನ್ ಬೇಕೋ ದೇವರು ನನ್ಗೆ ಕೊಡ್ತಾನೆ ಅಷ್ಟೇ. ಆಮೇಲೆ ಅಲ್ಲೆಲ್ಲೂಯ್ಯ. ಯಾಕಂದ್ರೆ ದೇವರ ಕಡೆ ಒಬ್ಬನು ಸ್ವಲ್ಪ ಅಣ್ಣ ತಮ್ಮನ ಜಗಳ ಬಿದ್ದಿತ್ತು ಆಸ್ತಿಯಲ್ಲಿ, ಯೇಸುವಿನ ಕಾಲದಲ್ಲಿ ನಡೀತಾ ಇದೆ. ಅವಾಗ ಯೇಸುಸ್ವಾಮಿ ಹತ್ರ ಏನ್ ಮಾಡಿದ್ರು, ಅವರು ನ್ಯಾಯ ತಗೊಂಡೋದು. ಸ್ವಾಮಿ, ಇಷ್ಟೆಲ್ಲ ಒಳ್ಳೆ ಬೋಧನೆ ಮಾಡ್ತಾ ಇದ್ದೀರಲ್ಲ, ನನ್ನ ತಮ್ಮ ನನಗೆ ಕೊಡೋದನ್ನ, ನಮ್ಮ ಅಣ್ಣ ನಮಗೆ ಕೊಡೋದನ್ನ ಕೊಡದೆ ಮೋಸ ಮಾಡಕತ್ತಾನೆ, ಇಷ್ಟೆಲ್ಲ ನಿನ್ ಮಾತು ಕೇಳ್ತಾನೆ, ನೀನ್ ಒಂಚೂರು ಹೇಳ್ಬೇಕು, ಅವನ್ ನನ್ನ ಬಿಟ್ಕೊಡು ಅಂತ ಹೇಳಿ ಅಂತ ಹೇಳುವಾಗ ಯೇಸು ಒಂದೇ ಒಂದು ಮಾತು ಹೇಳ್ತಾನೆ, ಈ ಒಂದು ಆಸ್ತಿ ವಿಷಯದಲ್ಲಿ ನ್ಯಾಯ ತೀರಿಸಲಿಕ್ಕೆ ನನ್ನ ಯಜಮಾನನಾಗಿ ಇಟ್ಟಿದ್ ಯಾವನು? ಆಮೇಲೆ ನಾನು ಅಂತದೇ ಬಂದಿದ್ದೀನ? ಯೇಸು ಡೈರೆಕ್ಟ್ ಮಾತಾಡ್ತಾರೆ. ಇದು ಅಪೋಷನ್ ಎಲ್ಲಿದೆ ಅಂತ ಗೊತ್ತಿಲ್ಲ ನನಗೆ, ಅದು ಓದ್ತಾ ಬಂದಾಗ ನನ್ ಸಿಕ್ಕಿದ ವಾಕ್ಯ ಅದು. ಅವಾಗ ನನ್ನ ಕುಟುಂಬ ಪ್ರಾರ್ಥನೆಯಲ್ಲಿ ಅದನ್ನ ಓದ್ತಾ ಇರುವಾಗ ನಮ್ಮ ಅತ್ತೆಯವರು ಇಲ್ಲೇ ಇದ್ರು. ಸೊ ಪ್ರಾರ್ಥನೆ ಮಾಡ್ತಿದ್ವಿ, ಈ ವಿಷಯಗಳನ್ನ ದೇವರು ಮಾತಾಡಿಸಿದ. ಆಸ್ತಿ ಸಲುವಾಗಿ ನಾವು ಪ್ರಾರ್ಥನೆ ಮಾಡಬಾರ್ದು ಅಂತ ದೇವರು ಹೇಳಿದ್ದಾನೆ. ನಾನು ನಿಮ್ಮ ಆಸ್ತಿಗಳನ್ನ ನ್ಯಾಯ ತೀರಿಸಲಿಕ್ಕೆ ನಾನು ಬಂದಿದ್ದೀನಿ, ನಿನ್ನ ಆತ್ಮವನ್ನು ನ್ಯಾಯ ತೀರಿಸಲಿಕ್ಕೆ ಬಂದಿದ್ದೀನಿ ಅಂತ ದೇವರಲ್ಲಿ ಮಾತಾಡ್ತಾನೆ.
ಅವಾಗ ನಮ್ಮ ಅತ್ತೆ ಏನ್ ಮಾಡಿದ್ರು, ಅಲ್ಲಿವರೆಗೆ ಒಬ್ಬ ನನಗೆ 25,000 ಕೊಡ್ಬೇಕ್ರಿ, ಪ್ರಾರ್ಥನೆ ಮಾಡ್ರಿ ಅಂತ ಹೇಳಿದವರು ಅವತ್ತಿಂದ ಅಯ್ಯೋ ದೇವರೇ ನಾ ಇಷ್ಟು ದಿನ ತಪ್ಪು ಮಾಡ್ಬಿಟ್ಟಿ. ಆಮೇಲೆ ನೀನ್ ರೊಕ್ಕಗೋಸ್ಕರ ಆಸ್ತಿಗೋಸ್ಕರ ಇದಕ್ಕೆಲ್ಲ ನೀನು ಕಾರಣ ಇಲ್ಲ. ನನ್ನ ಆತ್ಮ ಮಾತ್ರ ರಕ್ಷಣೆ ಇರಲಿ, ಅವ್ನ್ ಕೊಡದೆ ಹೋಗ್ಲಿ. ಇನ್ನು ಅವ್ರು ನನಗೆ ಹೇಳಿದ್ರು ಎಷ್ಟು ದಿನ ಪ್ರೇಯರ್ ಮಾಡ್ರಿ, ಅವ್ನ್ ಕೊಡ್ಲಿ ಅಂತ ಪ್ರೇಯರ್ ಮಾಡ್ಲಿ ಅಂತ. ಆಮೇಲೆ ನನ್ನ ಹತ್ರ ಬಂದು ಹೇಳಿದ್ರು, ಅವ್ನ್ ಕೊಡದೆ ಹೋಗ್ಲಿ, ಇದಕ್ಕಾಗಿ ನೀವು ಪ್ರೇಯರ್ ಮಾಡ್ಬಿಡ್ರಿ, ದೇವ್ರಿಗೆ ಅದು ಇಷ್ಟ ಇಲ್ಲ. ಬೇಕಂದ್ರೆ ದೇವ್ರು ಕೊಡಿಸ್ತಾನೆ, ಬೇಡ ಅಂದ್ರೆ ಹೋಗ್ತಾನೆ. ಅಲ್ಲೂಯ್ಯ. ಅವಾಗಿಂದ ಯಾವ ಆಸ್ತಿಗಾಗಿಯೂ ಅವ್ರು ನನ್ನ ಹತ್ರ ಪ್ರೇಯರ್ ಮಾಡ್ಲಿಕ್ಕೆ ಹೇಳೋದು, ಎಂತ ಕೋರ್ಟ್ ಕೆಲಸ ಪ್ರಾರ್ಥನೆ ಮಾಡ್ರಿ ಅಂತ ಹೇಳ್ತಾ ಇಲ್ಲ. ಅಲ್ಲೆಲ್ಲೂಯ್ಯ. ಆಸ್ತಿನ ಸಂಪಾದನೆ ಮಾಡ್ಕೊಳ್ಳೋದಕ್ಕಾಗಿ ನಾವು ಬಂದಿಲ್ಲ, ದೇವರ ರಾಜ್ಯವನ್ನು ಸಂಪಾದನೆ ಮಾಡ್ಲಿಕ್ಕಾಗಿ ಬಂದಿದ್ದೀವಿ. ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ಏನ್ ಮಾಡ್ರಿ, ನೀವು ತಪಕ ಪಡ್ರಿ. ಆಗ ಇವುಗಳೆಲ್ಲ ದೇವರು ಸೇರಿಸಿ ಕೊಡ್ತಾನೆ. ಕೊಡೋಗಿಲ್ಲ ಅಂತ ಹೇಳೋಗಿಲ್ಲ, ದೇವರು ಕೊಡ್ತಾನೆ, ಸೇರಿಸಿ ಕೊಡ್ತಾನೆ. ಆದ್ರೆ ನೀವು ತವಕ ಪಡೋದು ದೇವರ ರಾಜ್ಯಕ್ಕಾಗಿ. ನನಗೆ ಆಸ್ತಿ ಬೇಕು, ನನಗೆ ಮನೆ ಬೇಕು, ನನಗೆ ಅದೇ ಬೇಕು ಅನ್ನೋದು ಪ್ರೇಯರ್ ಮಾಡೋದು ಬಿಟ್ಟು ಬಿಡ್ರಿ. ನಿನ್ನ ಚಿತ್ತ ನನ್ನಲ್ಲಿ ಏನಿದೆ ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋದು. ಅಲ್ಲೆಲ್ಲೂಯ್ಯ. ಎಚ್ಚರವಾಗಿರ್ಬೇಕು ಪ್ರಿಯರೇ. ಅನೇಕರು ನಮ್ಮನ್ನ ಏನ್ ಮಾಡ್ತಾ ಇರ್ತಾರೆ, ನಮ್ಮ ಮನಸ್ಸನ್ನು ದೇವರ ಕಡೆ ದೂರ ಮಾಡ್ಬಿಡ್ತಾರೆ. ಈ ಲೋಕದ ಕ್ರಿಯೆಗಳಿಗೆ ಮನುಷ್ಯರ ಮೇಲೆ ನಂಬಿಕೆ ಬರೋಂಗೆ ಮಾಡಿಬಿಡ್ತಾರೆ. ನಾವು ಎಚ್ಚರವಾಗಿ ಏನ್ ಮಾಡ್ಬೇಕು, ಇರಬೇಕು. ವಾಕ್ಯವಾದಿಗಳು ಲೂಕ 12ನೇ ಅಧ್ಯಾಯ 15ನೇ ವಚನ. ಲೂಕ 12:15. ಜನರಿಗೆ ಎಲ್ಲಾ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಎಲ್ಲಾ ಲೋಭಕ್ಕೂ ಎಚ್ಚರವಾಗಿದ್ದು ಏನ್ ಮಾಡ್ರಿ, ನಿಮ್ಮನ್ನ ಕಾಪಾಡಿಕೊಳ್ಳ್ರಿ. ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವಧಾರಣವಾಗುವುದಿಲ್ಲ. ಆಮೇಲೆ ಅವನಿಗೆ ಎಷ್ಟು ಆಸ್ತಿ ಇದ್ರು ಅದು ಅವನಿಗೆ ಏನ್ ಕೊಡೋಗಿಲ್ರಿ, ಜೀವ ಕೊಡೋದಿಲ್ಲ. ಆಸ್ತಿ ಸಲುವಾಗಿ ನೀವು ಚಿಂತೆ ಮಾಡಬೇಡ್ರಿ, ಲೋಭಕ್ಕೆ ಎಚ್ಚರವಾಗಿರ್ರಿ. ಲೋಭದ ವಿಷಯದಲ್ಲಿ ಒಂದು ದೊಡ್ಡ ಟಾಪಿಕ್ ನಾವು ನೋಡಿದೀವಿ ಆಲ್ರೆಡಿ. ಬೇಕಂದ್ರೆ ಅದೇ ವಿಡಿಯೋಸ್ ನಲ್ಲಿ ಇರುತ್ತೆ. ಸೊ ನೀವೇನ್ ಮಾಡೋದು, ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ಅಲ್ಲೂಯ್ಯ. ಸೊ ಆದ ಕಾರಣ ಲೋಭಕ್ಕೆ ನಾವು ಹೆಂಗಿರ್ಬೇಕು, ದೂರವಾಗಿರ್ಬೇಕು. ಆಮೇಲೆ ಅಲ್ಲೂಯ್ಯ. ಲೋಭ ಅನ್ನೋದು ನಮ್ಮನ್ನ ಕೆಡಿಸಿಬಿಡುತ್ತೆ, ನಂಬಿಕೆ ನಿಲ್ಲದೆ ಕೆಡಿಸಿಬಿಡುತ್ತೆ. ಲೋಭ ಅನ್ನೋದು ಬೇರೆ ಏನಿಲ್ಲ, ಆಸೆ. ಆಮೇಲೆ ಏನದು, ಆಸೆ. ಅಲ್ಲೂಯ್ಯ. ಏನದು, ಒಂದು ಸಿಕ್ಕಿದ್ರೆ ಇನ್ನೊಂದು ಬೇಕು, ಒಂದು ಸಿಕ್ಕಿದ್ರೆ ಇನ್ನೊಂದು ಬೇಕು, ಒಂದು ಸಿಕ್ಕಿದ್ರೆ ಇನ್ನೊಂದು ಬೇಕು. ಎಷ್ಟು ಕೊಟ್ಟರು ಸಾಲೋದಿಲ್ಲ. ಮನುಷ್ಯನ ಸಾಕು ಅಂತ ಹೇಳೋದು ಒಂದೇ ಒಂದು ವಿಷಯ ಏನ್ರಿ, ಊಟ ಮಾತ್ರ. ಹೊಟ್ಟೆ ತುಂಬಿದ ಮೇಲೆ ಅದಕ್ ಮೇಲೆ ಹೋದ್ರೂ ನಿಲ್ಲೋಂಗಿಲ್ಲ. ಆಮೇಲೆ ಅಲ್ಲೆಲ್ಲೂಯ್ಯ. ಕರೆಕ್ಟಾ? ಆದ್ರೆ ಬೇರೆ ಏನ್ ಕೊಡ್ರಿ, ಎಲ್ಲ ಬೇಕು. ಅಲ್ಲೆಲ್ಲೂಯ್ಯ. ರೊಕ್ಕ ಗಟ್ರಲ್ಲ ತಗೊಂಡು ಅದನ್ನ ಕ್ಲೀನ್ ಮಾಡಿ ಕೊಟ್ರು ನಾವು ತಗೊಂಡ್ಬಿಡ್ತೀವಿ. ರೊಕ್ಕ ಬೆಲೆ ಐತಿ. ಆಮೇಲೆ ಅರ್ಥ ಆಗತ್ತಲ್ಲ. ಈಗ ನೋಡ್ರಿ, ಮನುಷ್ಯ ದೋಷ ನೋಡ್ತಾನೆ. ಕರೆಕ್ಟಾ? ಅವನು ಅಂತವನು, ನಾನು ಇಂಥವನು, ಅವನು ಇಲ್ಲಿ ಬರಬಾರ್ದು, ನಾನು ಅಲ್ಲಿ ಹೋಗ್ಬಾರ್ದು, ಅವನು ಅಲ್ಲೇ ಇರ್ಬೇಕು, ಇವನು ಇಲ್ಲೇ ಇರ್ಬೇಕು. ಅದು ರೊಕ್ಕ ಎಲ್ಲಿಗಾದ ಇದು ಅಲ್ಲಿಂದ ಬಂದಿರ್ಬೋದು, ಇದು ಇಲ್ಲಿಂದ ಹೋಗಿರ್ಬೋದು, ಇದು ಇಂಥವ್ರ ಕಡೆಯಿಂದ ಬಂದಿರ್ಬೋದು ಅಂತ ಯೋಚನೆ ಮಾಡಿ ತಗೋತಾನ ಅವನು. ರೊಕ್ಕನೇ ಅದು. ಎಲ್ಲಿಂದ ಬಂದ್ರು ರೊಕ್ಕ ಬೇಕು ಅವನಿಗೆ. ಅದು ಮನೆ ಒಳಗೂ ಹೋಗುತ್ತೆ, ಅಡಿಗೆ ಮನೆ ಒಳಗೂ ಹೋಗುತ್ತೆ, ಟ್ರೆಜರಿ ಒಳಗೆ, ಬೀರೋ ಒಳಗೆ ಜೋಪಾನವಾಗಿ ಇಟ್ಟಿರ್ತಾನೆ. ಅದು ಯಾರ್ಯಾರ ಕೈಗೆ ಹೋಗಿ ಬಂದಿದೆ ಗೊತ್ತಿಲ್ಲ. ಆದ್ರೆ ಈ ಲೋಕದಲ್ಲಿ ಅನೇಕರು ಏನ್ ಮಾಡ್ತಾರ್ರಿ, ಅವ್ರ ಕಡೆ ತಗೋಬಾರ್ದು, ಅದು ನಮ್ಮ ಹೊಳೆಯಾರು. ಆಮೇಲೆ ಅಲ್ಲೆಲ್ಲೂಯ್ಯ. ಇದು ಮಾಡಬಾರ್ದು, ಅವ್ರು ಅಂತವ್ರು. ಅಲ್ಲೆಲ್ಲೂಯ್ಯ. ಆದ್ರೆ ಏನಾಗುತ್ತೆ, ರೊಕ್ಕ ಮಾತ್ರ ಯಾರು ಕೊಟ್ರು ತಗೊಳ್ತೀವಿ, ಅದು ಎಲ್ಲಿಂದ ಬಂದವ್ರನ್ನು ತಗೊಳ್ತೀವಿ, ಅದು ಆಸೆ. ಆಮೇಲೆ ಅಂದ್ರೆ ಹೊಳೆ ಮಾಡತ್ತಂದ್ರೆ ಎಲ್ಲಿಂದ ಬಂದ್ರು ಹೊಳೆ ಮಾಡಬೇಕು. ಅವ್ರ ವಸ್ತು ಅಷ್ಟೇ ಹೊಳೆ ಮಾಡತ್ತೆ, ಅವರಷ್ಟೇ ಹೊಳೆ ಆಗ್ತಾರೆ. ಆದ್ರೆ ಅವ್ರು ಯೂಸ್ ಮಾಡಿದ್ದ ಬಂಗಾರ ಆಗ್ಲಿ, ಅವ್ರು ಯೂಸ್ ಮಾಡಿದ್ದ ರೊಕ್ಕ ಆಗ್ಲಿ, ಅದು ಹೊಳೆ ಮಾಡೋದೇ ಇಲ್ಲ ಅವರಿಗೆ. ಆಮೇಲೆ ಅಲ್ಲೆಲ್ಲೂಯ್ಯ. ಕರೆಕ್ಟ್ ಅಲ್ಲ? ಅದು ಎಲ್ಲೆಲ್ಲಿ ಹೋಗಿ ಬರುತ್ತೆ ನಮಗೇನ್ ಗೊತ್ತಿರುತ್ತೆ. ಆದ್ರೆ ಅದು ಎಲ್ಲಿ ಹೋಗಿ ಬಂದ್ರು ಅದು ಬೆಲೆ ಇದೆ ಅಂತ ತಗೊಂಡ್ಬಿಡ್ತೀವಿ. ಆಮೇಲೆ ಅಲ್ಲೆಲ್ಲೂಯ್ಯ. ಅದಕ್ಕಾಗಿ ನಾವು ಎಚ್ಚರವಾಗಿರ್ಬೇಕು. ಈ ಲೋಕದಲ್ಲಿ ಅನೇಕರು ಮಾತಾಡ್ತಾರೆ ಅನೇಕ ವಿಷಯದಲ್ಲಿ, ಅದೆಲ್ಲ ನಾವು ಯೋಚನೆ ಮಾಡ್ಬೇಕು. ದೇವರು ಎಂತವನಂತ ತಿಳಿದುಕೋಬೇಕು. ನಾವು ಲೋಭಕ್ಕೆ, ಆಸೆಗೆ ದೂರವಾಗಿರ್ಬೇಕು. ಆಮೇಲೆ ಅಲ್ಲೆಲ್ಲೂಯ್ಯ. ಎಷ್ಟು ದೊಡ್ಡ ಆಸ್ತಿ ಇದ್ರು ಅದನ್ನ ಮನೆಯಲ್ಲಿ ಕರ್ಕೊಂಡು ಹೋಗ್ಬೇಕಲ್ರಿ, ದೇವರ ರಾಜ್ಯಕ್ಕೆ ಕರ್ಕೊಂಡು ಹೋಗದೆ ಇಲ್ಲ. ಕೊಲೋಸ್ಯದವರ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನ. ಕೊಲೋಸ್ಯದವರ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನ. 5. ಆದುದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಸೆ, ವಿಗ್ರಹ ಆರಾಧನೆಗೆ ಸಮವಾಗಿರುವ ಲೋಭ, ಇವುಗಳನ್ನು ವಿಸರ್ಜಿಸಿಬಿಡಿರಿ. ಈ ಲೋಭಕ್ಕೆ ದೇವರು ಎಂತ ದೊಡ್ಡ ಹೋಳಿಗೆ ಕೊಟ್ಟು ಬಿಟ್ಟಿದ್ದಾನೆ ನೋಡು. ಆಮೇಲೆ ವಿಗ್ರಹ ಆರಾಧನೆ, ಶಾಮ, ಆಮೇಲೆ ಜಾರತ್ವ, ಇವುಗಳಿಗೆ ಸಮಾನನಾಗಿರುವಂತ ಲೋಭ.
ಇವುಗಳಿಗೆ ಸಮಾನ. ಆಮೇಲೆ ಅರ್ಥ ಮಾಡ್ಕೊಳ್ರಿ ಪ್ರಿಯರು, ನಾವು ಆಸೆ ಪಡ್ತಾ ಇದೀವ, ನಾವ್ ಏನ್ ಕೆಲಸ ಮಾಡ್ತಾ ಇದೀವಿ ಅಂತ. ಹಲ್ಲೆಲೂಯಾ. ಸೊ ಆದ ಕಾರಣ ನಾವ್ ಹೆಂಗಿರ್ಬೇಕು? ಎಚ್ಚರವಾಗಿರ್ಬೇಕು. ಯಾಕಂದ್ರೆ ನಾವ್ ಏನಿಲ್ಲದವರಾಗಿ ಬಂದಿದ್ದೀವಿ. ಎಷ್ಟು ಇರ್ಬೇಕು ಅಷ್ಟು ದೇವರು ಕೊಟ್ಟಿರ್ತಾರೆ. ಬಂದಿದೆ ಅಂತ ಖುಷಿ ಪಡೋಂಗಿಲ್ಲ, ಹೋಗಿದೆ ಅಂತೇಳಿ ದುಃಖ ಪಡೋಂಗಿಲ್ಲ. ನನ್ನ ಪಾಳಿಗೆ ಏನ್ ಬಂದಿದೆಯೋ ದೇವರ ಚಿತ್ತ. ಅವ ಸಂತೋಷವಾಗಿರ್ತಾನೆ. ಹಲ್ಲೆಲೂಯಾ. ಅವನ್ ನೆಮ್ಮದಿಯಾಗಿರ್ತಾನೆ. ಹಲ್ಲೆಲೂಯಾ. ಯಾವಾಗ ನಾನು ಹಿಂಗೆ ಇರ್ಬೇಕಾ, ನಾನು ಹಿಂಗೆ ಇರ್ಬೇಕಾ, ನನ್ನ ಜೀವನ ಹಿಂಗೆ ನಾನು ಕೊರಗ್ತಾನೆ ನೋಡ್ರಿ, ಅವ ಇನ್ನೂ ಕೊರಗ್ತಾನೆ ಇರ್ತಾನೆ. ಆಮೇಲೆ ಹಲ್ಲೆಲೂಯಾ. ಆದ್ರೆ ನನಗೆ ಬಂದಿರೋದ್ರಲ್ಲಿ ಎಂತ ಸ್ಥಿತಿ, ಪೌಲನ್ ಹೇಳಿದ್ನಲ್ಲ, ಎಂತ ಸ್ಥಿತಿ ಎದುರಿದ್ದನು, ಎನಿ ಅಂಡ್ ಎವ್ರಿ ಸಿಚುವೇಶನ್, ಎಂತ ಸ್ಥಿತಿಯಲ್ಲಿಯೂ ನಾನು ಸಂತೋಷವುಳ್ಳವನಾಗಿದ್ದೀನಿ. ಆಮೇಲೆ ತೃಪ್ತಿಯಾಗಿ ಇದ್ದೀನಿ. ನಾನು ಕೊರತೆಯನ್ನು ಯಾವಾಗಲೂ ಮುಂದಿಡೋದೇ ಇಲ್ಲ. ಹಲ್ಲೆಲೂಯಾ. ಕೊರತೆಯಲ್ಲಿಯೂ ನಾನು ಸಂತೋಷವುಳ್ಳವನಾಗಿದ್ದೇನೆ. ಆಮೇಲೆ ಹಲ್ಲೆಲೂಯಾ. ಆದ ಕಾರಣ ಪ್ರಿಯರೇ, ನಾವು ಎಚ್ಚರವಾಗಿರ್ಬೇಕು. ಈ ಲೋಕದ ಮನುಷ್ಯರ ಮಾತಿಗೆ ಮರಳಾಗಬೇಡ. ಬ್ಲೆಸ್ಸಿಂಗ್ಸ್ ಆಶೀರ್ವಾದ, ದೇವರ ನಂಬರಿ ಆಶೀರ್ವಾದ ಆಗುತ್ತೆ, ದೇವರ ನಂಬರಿ ಬಿಡುಗಡೆ ಆಗುತ್ತೆ, ದೇವರ ನಂಬರಿ ನಿಮಗೆ ಉತ್ತಮ ಆಗುತ್ತೆ, ದೇವರ ನಂಬರಿ ಮನೆ ಕೊಡ್ತಾನೆ, ದೇವರ ನಂಬರಿ ನಿಮಗೆ ಒಳ್ಳೆ ಕೆಲಸ ಕೊಡ್ತಾನೆ, ದೇವರ ನಂಬರಿ ಅಂತ ಹೇಳಿದ್ರೆ ಆ ಆಶೀರ್ವಾದ ಮಾತುಗಳು ಮರಳಾಗಬೇಡ್ರಿ. ದೇವರ ಮಕ್ಕಳಾಗಿರುವಂತ ನಾವು ದೇವರ ಕಡೆ ನಮ್ಮನ್ನ ಏನ್ ಮಾಡ್ಬೇಕು? ಒಪ್ಪಿಸಿಕೊಡುವವರಾಗಿರ್ಬೇಕು. ಅದು ದೇವರಿಗೆ ಇಷ್ಟ, ಚಿತ್ತ. ಆಮೇಲೆ ಹಲ್ಲೆಲೂಯಾ. ದೇವರಿಗೆ ಗೊತ್ತು ಯಾರಿಗೆ ಯಾವಾಗ ಏನ್ ಕೊಡ್ಬೇಕು, ಏನ್ ತಗೋಬೇಕಂತೀವಿ. ಆಮೇಲೆ ಅನೇಕ ಭಕ್ತರುಗಳು ಇದ್ದಾರೆ, ಕರೆಕ್ಟ್ ಅಲ್ಲ? ಯೋಬು ನಮಗೆ ಒಳ್ಳೆ ರೋಲ್ ಮಾಡಲ್ ಅಂದ್ರೆ ಯೋಬು. ಅವನನ್ನ ಇಟ್ಕೊಂಡ್ ಬಿಡೋಣ ಸಾಕು. ನಮಗೆ ಏನ್ ಬರ್ಬೇಕಾಗಿದೆ ದೇವರ ಚಿತ್ತ ಬರುತ್ತೆ, ಏನ್ ಹೋಗ್ಬೇಕಾಗಿದೆ ದೇವರ ಚಿತ್ತ ಹೋಗತ್ತೆ. ಯಾವುದಕ್ಕೂ ದೇವರನ್ನ ಬಟ್ಟು ತೋರಿಸ್ಬೇಡ. ನಾವು ಎಚ್ಚರವಾಗಿರ್ಬೇಕು. ಆಮೇಲೆ ಸುಳ್ಳು ಪ್ರವಾದಿಗಳಿಗೆ, ಈ ಲೋಭದ ಆಶೆಗೆ, ವಿಗ್ರಹ ಆರಾಧನೆಗಳಿಗೆ, ನಂಬಿಕೆ ಇಲ್ಲದವರ ಹತ್ರ ನಾವ್ ಹೆಂಗಿರ್ಬೇಕು? ಎಚ್ಚರವಾಗಿರ್ಬೇಕು. ಆಮೇಲೆ ಹಲ್ಲೆಲೂಯಾ. ಸೊ ನಮ್ಮನ್ನ ನಾವು ಯಾರ ಹತ್ರ ಒಪ್ಪಿಸಿಕೊಳ್ಬೇಕು? ಪೌಲನ್ ಹೇಳಿದ ಪ್ರಕಾರ ಎಂತಹ ಸ್ಥಿತಿಯಲ್ಲಿಯೋ ನಾವು ಸಂತೋಷವಾಗಿರ್ಬೇಕಂದ್ರೆ ನಮ್ಮ ಮನಸ್ಸು ದೇವರ ಕಡೆ ಇರಬೇಕು. ಎಜೇಕಿಯಲ್ ಹಾಗೆ ನಾವು ಪ್ರವಾದಿ ಮೇಲೆ ನಂಬಿಕೆ ಇಡದೆ ದೇವರ ಮೇಲೆ ನಂಬಿಕೆ ಇಡಬೇಕು. ಆಮೇಲೆ ಹಲ್ಲೆಲೂಯಾ. ಯಾಕಂದ್ರೆ ಪ್ರವಾದಿ ಕೂಡ ಮನುಷ್ಯ ತಾನೆ, ದೇವರಿಲ್ಲ. ಸೇವಕರು ಸಹ ಏನು? ಮನುಷ್ಯ, ದೇವರಲ್ಲ. ಏನ್ ಆಗ್ಬೇಕು ದೇವರ ಕಡೆಯಿಂದ ಮಾತ್ರ ಆಗತ್ತೆ. ಹಲ್ಲೆಲೂಯಾ. ದಯವಿಟ್ಟು ಮನುಷ್ಯರ ಮೇಲೆ ಏನ್ ಮಾಡಬೇಡ್ರಿ, ನೀವು ಭರವಸೆ ಇಡಬೇಡ್ರಿ. ಹಲ್ಲೆಲೂಯಾ. ಅವನು ಬೇರೆ ಉಸಿರೇ. ಆಮೇಲೆ ಹಲ್ಲೆಲೂಯಾ. ಒಳ್ಳೆ ಎಕ್ಸಾಂಪಲ್ ಅಂದ್ರೆ ಎಜೇಕಿಯಲ್. ಅವನಿಗೆ ಪ್ರವಾದಿ ನುಡಿತಿದ್ಯಾರು? ಪ್ರವಾದಿ. ಆದ್ರೆ ಅವನ್ ಪ್ರಾರ್ಥನೆ ಮಾಡಿದ ಯಾರ ಹತ್ರ? ಆಮೇಲೆ ಹಲ್ಲೆಲೂಯಾ. ಸೇವಕರುಗಳು ಬಂದು ಏನ್ ಮಾಡ್ತಾರೆ? ಖಂಡಿಸ್ತಾರೆ, ಎಚ್ಚರಿಸ್ತಾರೆ, ಬುದ್ಧಿ ಹೇಳ್ತಾರೆ, ವಾಕ್ಯ ತಿಳಿಸ್ತಾರೆ. ಅದೆಲ್ಲವನ್ನ ಅರ್ಥ ಮಾಡಿಕೊಂಡು ನಿಮ್ಮ ಹೃದಯದ ದೇವರು ಕೊಡ್ರಿ. ಆಮೇಲೆ ಹಲ್ಲೆಲೂಯಾ. ನಿಮ್ಮ ಸೇವಕರನ್ನ ಸ್ವಲ್ಪ ನೆನಪಲ್ಲಿ ಇಟ್ಟುಕೊಂಡ್ರೆ ಸಾಕು. ಹಲ್ಲೆಲೂಯಾ. ಆದರೆ ನಿಮ್ಮ ಹೃದಯ ಯಾರ ಹತ್ರ ಇರ್ಬೇಕು? ದೇವರ ಹತ್ರ ಇರ್ಬೇಕು. ಆದ್ರೆ ಅನೇಕರು ಏನ್ ಮಾಡ್ತಾರೆ? ದೇವರನ್ನು ಜ್ಞಾಪಕ ಇಟ್ಟುಕೊಳ್ತಾರೆ, ಸೇವಕರನ್ನು ಹೃದಯದಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಆಮೇಲೆ ಈ ಸೇವಕರು ಆಮೇಲೆ ಸೇವಕರಿಂದ ಯಾವುದೂ ಇಲ್ಲ. ಹಲ್ಲೆಲೂಯಾ. ಅಂತ ಸೇವಕರು ಕೂಡ ಹೇಳೋದು ಏನಂದ್ರೆ, ನಾನು ಏನಿಲ್ಲದವನು ದೇವರಿಂದಲೇ ಎಲ್ಲ ಅಂತ ಹೇಳಿರ್ತಾರೆ. ಆಮೇಲೆ ನಿಮ್ಮ ಭರವಸೆ ಯಾರ ಮೇಲೆ ಇರಬೇಕು? ದೇವರ ಮೇಲೆ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡೋಣ. ದೇವರ ಸಮ್ಮುಖದಲ್ಲಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಎಲ್ಲ ಕೇಳಿದ ವಾಕ್ಯಗಳಿಗಾಗಿ ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಾವೆಲ್ಲ ಕಣ್ಣನ್ನು ಮುಚ್ಚಿದವರಾಗಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರುವಂತಹ ತಂದೆಯಾದ ದೇವರೇ, ಒಂದು ಅಮೂಲ್ಯವಾದ ಸಮಯಕ್ಕಾಗಿ ಸ್ತೋತ್ರ. ಅಪ್ಪ ಕರ್ತನೇ, ನಾವು ಯಾವ ವಿಷಯದಲ್ಲಿ ಎಚ್ಚರವಾಗಿರಬೇಕು ಎಂಬುದಾಗಿ ಇವತ್ತು ನಮಗೆ ತಿಳಿಯಪಡಿಸಿದ್ರು. ಎಲ್ಲಾ ವಿಷಯಗಳಿಗೂ ನಾವು ಹೆಂಗ ಸ್ವಾಮಿ ಎಚ್ಚರವಾಗಿರಲಿಕ್ಕೆ ದೇವರ ಅನುಕೂಲ ಮಾಡಿಕೊಡು. ನಮ್ಮ ಮನಸ್ಸು ಈ ಲೋಕದ ಆಶೆಗಳಿಗೆ, ಲೋಕದ ವಿಚಾರಗಳಿಗೆ, ಲೋಕದ ಪ್ರವಾದನೆ ಮಾತುಗಳಿಗೆ, ಈ ಲೋಕದ ಸುಳ್ಳಾದ ಕರ್ತನ ವಿಷಯಗಳಿಗೆ, ಈ ಲೋಕದಲ್ಲಿರುವಂತಹ ವಿಗ್ರಹಗಳಿಗೆ ಕರ್ತನ ನಮ್ಮ ಮನಸ್ಸನ್ನು ತಿರುಗಿಸಿಕೊಳ್ಳದೆ ಅಪ್ಪ ನಿನ್ನ ಕಡೆನೋ, ನಿನ್ನ ಸಮ್ಮುಖದ ಕಡೆನೋ ನನ್ನ ಹೃದಯವನ್ನು ತಿರುಗಿಸಿಕೊಂಡು ನಿಮಗಾಗಿ ಪ್ರಾರ್ಥಿಸುವಂತ ಹೃದಯವನ್ನು ದಯಪಾಲಿಸು. ಯಾಕಂದ್ರೆ ಬಿಡುಗಡೆ ಆಗಬೇಕು, ಅದು ನಿನ್ನಿಂದಲೇ. ಆಶೀರ್ವಾದ ಆಗ್ಬೇಕಾ ನಿನ್ನಿಂದಲೇ. ಕರ್ತನೆ ಸಂತೋಷ ಬರ್ಬೇಕಾ ನಿನ್ನಿಂದಲೇ ಮಾತ್ರ ಸ್ವಾಮಿ. ಕರ್ತನೆ ಪೌಲನು ಹೇಳುವ ಪ್ರಕಾರ ಎಂತ ಸ್ಥಿತಿಯಲ್ಲಿಯೂ ನಾನು ನಿನ್ನನ್ನೇ ಆತುಕೊಂಡು ಸಂತೋಷವುಳ್ಳವನಾಗಿದ್ದೀನಿ ಎಂಬುದಾಗಿ ಹೇಳಿದ್ದಾನೆ ಸ್ವಾಮಿ. ಅದೇ ಒಂದು ಮನಸ್ಸು ಇವತ್ತು ನಮಗೂ ನಮ್ಮ ಕುಟುಂಬಕ್ಕೂ ಉಂಟಾಗಲಿ ಅಪ್ಪ. ಕರ್ತನೆ ಮನುಷ್ಯರನ್ನು ನಂಬದೆ ದೇವರೇ ನಂಬಿಕೆಯನ್ನು ಹುಟ್ಟಿಸುವವನು, ಪೂರೈಸುವವನು ಆಗಿರುವಂತ ದೇವರೇ, ನಿನ್ನ ಮೇಲೆ ನಂಬಿಕೆ ಇರ್ಲಿಕ್ಕೆ ದೇವರೇ ನೀನು ಅನುಕೂಲ ಮಾಡಿಕೊಡು. ಕರ್ತನೆ ಬಂದಿರುವಂತ ಎಲ್ಲಾ ನಿನ್ನ ಮಕ್ಕಳನ್ನು, ವಾಕ್ಯದಲ್ಲಿ ಕೇಳ್ತಾ ಇರುವಂತ ಎಲ್ಲಾ ನಿನ್ನ ಮಕ್ಕಳನ್ನು ಇವತ್ತಿನಿಂದ ಈ ವಾಕ್ಯದ ಮೂಲಕವಾಗಿ ಎಚ್ಚರಿಸಿ ಅವರನ್ನ ಬದಲಾಯಿಸಿ ಅವರನ್ನು ಆಶೀರ್ವದಿಸು ಸ್ವಾಮಿ.
ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ನಮ್ಮನ್ನು ತಗ್ಗಿಸ್ತವೆ, ನೀನು ಹೆಚ್ಚಿಸು. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪರಿಶುದ್ಧಾತ್ಮನೇ ನಿನ್ನ ಸಹಾಯದೊಂದಿಗೆ ಪ್ರಾರ್ಥನೆ ಬೇಡಿ ಹೊಂದುತ್ತಾ ಇದ್ದೇನೆ. ನನ್ನ ಜೀವಗಳ ಸ್ವರ್ಗೀಯ ತಂದೆಯಾದ ದೇವರೇ, ಆಮೆನ್, ಆಮೆನ್. God bless you. Amen.